ಓಕೆ, ಫಸ್ಟ್ ಸೆಂಟೆನ್ಸ್ ನೋಡಿ, ಆ ಅಂಗಡಿ ಬ್ಯಾಂಕ್ನ ಎದುರುಗಡೆ ಇದೆ ಅಂತ ನೀವು ಹೇಳಬೇಕು. ಸೊ ಇದನ್ನು ಹೇಗೆ ಹೇಳಬೇಕು? ದಿ ಶಾಪ್ ಈಸ್ ಆಪೋಸಿಟ್ ಆಫ್ ದ ಬ್ಯಾಂಕ್ ಅಂದರೆ ರಾಂಗ್. ಈ ಥರ ಹೇಳಬಾರ್ದು. ಆಪೋಸಿಟ್ ಆಫ್ ಅಲ್ಲ, ದಿ ಶಾಪ್ ಈಸ್ ಆಪೋಸಿಟ್ ದ ಬ್ಯಾಂಕ್ ಅನ್ಬೇಕು. ಇಲ್ಲಿ ಆಫ್ ಹಾಕೋದು ಕರೆಕ್ಟ್ ಫಾರ್ಮ್ ಅಲ್ಲ. ನಾನು ಇದನ್ನು ಆಲ್ರೆಡಿ ಒಂದ್ಸರಿ ಹೇಳ್ಕೊಟ್ಟಿದ್ದೀನಿ. ಮತ್ತು ಆಫ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಸೊ ಆಫ್ ಅನ್ನೋದು ಒಂದು ನೌನ್ನ ಮೀನಿಂಗ್ನಲ್ಲಿ ಆಪೋಸಿಟ್ ಫಾರ್ಮ್ ಕೊಡ್ತಾ ಇದ್ದರೆ ಆಫ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ವೆಟ್ ಇಸ್ ದ ಆಪೋಸಿಟ್ ಆಫ್ ಡ್ರೈ. ವೆಟ್ ಮತ್ತು ಡ್ರೈ ಇವೆರಡು ಆಪೋಸಿಟ್ ವರ್ಡ್ಸ್. ಅವೆರಡು ಆಪೋಸಿಟ್ ವರ್ಡ್ಸ್ ಅಂತ ಹೇಳೋವಾಗ ನಾವು ಆಪೋಸಿಟ್ ಆಫ್ ಅಂತ ಯೂಸ್ ಮಾಡಬೇಕು, ರೈಟ್? ಅದೇ ಥರ ವಾಟ್ ಇಸ್ ದ ಆಪೋಸಿಟ್ ಆಫ್ ಟಾಪ್ ಅಂತ ನಾನು ಕೇಳ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ಬರುತ್ತೆ ಆಪೋಸಿಟ್ ಆಫ್ ಅನ್ನೋ ವರ್ಡ್. ಫಿಸಿಕಲ್ ಲೊಕೇಶನ್, ಬ್ಯಾಂಕ್ ಎದುರುಗಡೆ ಶಾಪ್ ಇದೆ, ಶಾಪ್ ಎದುರುಗಡೆ ಬ್ಯಾಂಕ್ ಇದೆ, ನಮ್ಮ ಮನೆ ಎದುರು ಅದಿದೆ, ಈ ಥರ ಹೇಳುವಾಗ ಆಪೋಸಿಟ್ ಆಫ್ ಬರಲ್ಲ, ಆಪೋಸಿಟ್ ದ ಬರುತ್ತೆ. ಅಲ್ಲೇನೂ ಹಾಕ್ಬಿಡಿ, ಆಪೋಸಿಟ್ ಆದ್ಮೇಲೆ ಡೈರೆಕ್ಟಾಗಿ ನಾವು ಹಾಕಿ. ಇಲ್ಲಿ ಆಪೋಸಿಟ್ ಅನ್ನೋದು ಪ್ರಿಪೋಸಿಷನ್ ಥರ ವರ್ಕ್ ಆಗ್ತಾ ಇದೆ. ಅದೇ ಥರ ಇನ್ನೊಂದು ನೋಡಿ, ದಿಸ್ ದ ಆಪೋಸಿಟ್ ಆಫ್ ವಾಟ್ ಐ ಎಕ್ಸ್ಪೆಕ್ಟೆಡ್. ಈ ಥರನೂ ಯೂಸ್ ಮಾಡ್ತೀವಿ. ಅಂದರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕೆ ಆಪೋಸಿಟ್ ಆಗಿ ಇದು ಇದೆ, ರೈಟ್? ಸೊ ಆಪೋಸಿಟ್ ಟು ಹಾಕ್ಬೋದಾ? ಅದು ಈ ಥರ ಸಿಚುವೇಶನಲ್ಲಿ ಯೂಸ್ ಮಾಡ್ಬೋದು. ಶಿ ಇಸ್ ದ ಕಂಪ್ಲೀಟ್ ಆಪೋಸಿಟ್ ಟು ಹರ್ ಸಿಸ್ಟರ್. ಅಂದರೆ ಅವಳ ಸಿಸ್ಟರ್ ಹೇಗಿದ್ದಾಳೋ ಇವಳು ಕೂಡ ಅದೇ ಥರ ಇಲ್ಲ, ಇಬ್ಬರು ಆಪೋಸಿಟ್. ಅಂದರೆ ಇಬ್ಬರ ಆ್ಯಟಿಟ್ಯೂಡ್, ಇಬ್ಬರ ಪರ್ಸ್ನಾಲಿಟಿ ಆಪೋಸಿಟ್. ಸೊ ಶಿ ಇಸ್ ಕಂಪ್ಲೀಟ್ ಆಪೋಸಿಟ್ ಟು ಹರ್ ಸಿಸ್ಟರ್. ಈ ಸಿಚುವೇಶನಲ್ಲಿ ಯೂಸ್ ಆಗಬೇಕು ಅಷ್ಟೇ, ರೈಟ್? ಸೊ ನಾನು ಇವತ್ತು ಹೇಳೋ ಎಲ್ಲ ಟಿಪ್ಸ್ಗಳು, ನೀವು ಮಾಡೋ ಮಿಸ್ಟೇಕ್ಗಳು, ಇಷ್ಟು ದಿನ ಯಾರು 75 ಕ್ಲಾಸಸ್ ನೋಡಿದಿರೋ ಅವರಿಗೆ ಮಾತ್ರ. ಯಾರು ಸೀರಿಯಲ್ ವೈಸ್ ನೋಡಿ ನಾ ಹೇಳಿರೋ ಪ್ರತಿ ಕ್ಲಾಸಸ್ ಚೆನ್ನಾಗಿ ವರ್ಕ್ ಮಾಡಿದಿರೋ ಅವರಿಗೆ ಮಾತ್ರ. ನೀವು ಕ್ಲಾಸ್ 10 ನೋಡ್ತೀರಾ, ಆಮೇಲೆ 15 ನೋಡ್ತೀರಾ, ಆಮೇಲೆ 75 ನೋಡ್ತೀರಾ, ಮತ್ತೆ ಹೋಗಿ 16 ನೋಡ್ತೀರಾ. ಈ ಥರ ರ್ಯಾಂಡಮ್ ಆರ್ಡರ್ನಲ್ಲಿ ನೋಡ್ತೀರಿ, ನಿಮ್ಗೇನೂ ಅರ್ಥ ಆಗೋದಿಲ್ಲ. ನೀವು ಫಸ್ಟಿಂದ ಆರ್ಡರ್ ವೈಸ್ ನೋಡಬೇಕು ಅಂದರೆ ನಾನು ಇಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ, ಮತ್ತೆ ಕ್ಲಿಕ್ ಮಾಡಿ ಹೋಗಿ ವಿಡಿಯೋಸ್ ನೋಡಿ, ರೈಟ್? ಆಮೇಲೆ ಬಂದು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ನನ್ನೊಂದು ಪ್ರಶ್ನೆ ಇದೆ ಅಂತ ಹೇಳಬೇಕು. ಸೊ ಅವಾಗ ಏನು ಹೇಳ್ತೀರಾ? ಐ ಹ್ಯಾವ್ ಒನ್ ಕ್ವಶನ್. ಹಾಂ, ಕರೆಕ್ಟ್ ಇದೆ ಅಲ್ವಾ? ನೋ, ನನಗೊಂದು ಕ್ವಶನ್ ಇದೆ, ನಾನು ಕೇಳಬೇಕು ಅಂತ ಹೇಳುವಾಗ ಐ ಹ್ಯಾವ್ ಅ ಕ್ವಶನ್ ಅನ್ಬೇಕು. ಸೊ ನೋಡಿ, ಹ್ಯಾವ್ ಹ್ಯಾಸ್ ಆದಮೇಲೆ ಸಿಂಗ್ಯುಲರ್ ನೌನ್ ಬಂದರೆ ಎ ಆರ್ ಆ್ಯನ್ ಹಾಕಲೇಬೇಕು. ಅದು ಇಲ್ಲದೆ ನೀವು ಕೇಳಕ್ಕೆ ಬರಲ್ಲ. ಮೀನಿಂಗ್ ಒಂದೇ ಅಲ್ವಾ? ಒನ್ ಅಂದರೂ ಕೂಡ ಒಂದು ಅನ್ನೋ ಬಟ್ ನಾವಿಲ್ಲಿ ಎಷ್ಟು ಕ್ವಶನ್ ಅನ್ನೋ ಕ್ವಾಂಟಿಟಿ ಬಗ್ಗೆ ಮಾತಾಡ್ತಿಲ್ಲ. ನಾನು ಎಷ್ಟು ಕ್ವಶನ್ ಕೇಳಬೇಕು ಅನ್ನೋ ಕ್ವಾಂಟಿಟಿ ಬಗ್ಗೆ ಮಾತಾಡ್ತಿದ್ದೀವಾ? ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ನನಗೊಂದು ಕ್ವಶನ್ ಇದೆ ಕೇಳುವಂಥದ್ದು ಅಂತ ಹೇಳ್ತಿದ್ವಿ. ಆದ್ದರಿಂದ ಎ ಬರುತ್ತೆ. ಇಲ್ಲಿ ಕೌಂಟ್ ಮಾಡ್ತಿಲ್ಲ ನಾವು ಕ್ವೆಶನ್ಸ್ನ, 1 ಇದೆ 10 ಇದೆ ಅಂತ, ರೈಟ್? ಐ ಹ್ಯಾವ್ ಅ ಡೌಟ್ ಅಂತ ಹೇಳಬೇಕು. ಸೊ ನೀವು ನಿಜವಾಗ್ಲೂ ಕೌಂಟ್ ಮಾಡಿ ಕೇಳೋಗಿದ್ರೆ ಹೇಳ್ಬೋದು. ಇಲ್ಲಿ ನೋಡಿ, ಹಿ ಹ್ಯಾಸ್ 3 ಕ್ವೆಶನ್ಸ್ ಆ್ಯಂಡ್ ಐ ಹ್ಯಾವ್ 1 ಕ್ವೆಶನ್ ಬಂತಾ ಇಲ್ಲಿ? ಸೊ ಇಲ್ಲಿ ನಾನು ನಂಬರ್ ಬಗ್ಗೆನೇ ಹೇಳ್ತಾ ಇದ್ದೀನಿ, ಆದ್ರಿಂದ ಇಲ್ಲಿ 1 ಅನ್ನೋದನ್ನ ನಾನು ಮೆನ್ಷನ್ ಮಾಡಬೇಕು. ಐ ಹ್ಯಾವ್ 1 ಕ್ವೆಶನ್ ಅಂತ ಹೇಳಬೇಕಾಗಿಲ್ಲ, ಅದು ಅಂಡರ್ಸ್ಟುಡ್ ಅಲ್ವಾ? ಐ ಹ್ಯಾವ್ 1 ಅಂದ್ರೇ ಗೊತ್ತಾಗುತ್ತೆ. ಹಿ ಹ್ಯಾಸ್ 3 ಕ್ವೆಶನ್ಸ್ ಆ್ಯಂಡ್ ಐ ಹ್ಯಾವ್ 1 ಅಂದರೆ 1 ಕ್ವೆಶನ್. ಸೊ ಇಲ್ಲಿ 1 ಅನ್ನೋದು ಇಂಪಾರ್ಟೆಂಟ್. ಐ ಹ್ಯಾವ್ ಎ ಅಂತ ಹೇಳಕ್ಕೆ ಬರಲ್ಲ, ರೈಟ್? 1 ನಾವು ಇನ್ನೂ ಎಂಫಸೈಸ್ ಮಾಡಿ ಹೇಳಬೇಕಂದ್ರೆ ಈ ಥರ ಹೇಳಿ, ಐ ಹ್ಯಾವ್ ಜಸ್ಟ್ 1 ಕ್ವೆಶನ್ ಅಂತ. ಇಲ್ಲಿ ನಂಬರ್ ಇಂಪಾರ್ಟೆಂಟ್. ಒಂದೇ ಒಂದಿದೆ, ಜಾಸ್ತಿ ಇಲ್ಲ. ಅಲ್ಲಿ 1 ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಈ ರೀತಿ ಕೇಳಬೇಕು, ಜಸ್ಟ್ 1 ಅಂತ. ಸೊ ಇಲ್ಲಿ ನೋಡಿ, ನಾನು ಇವತ್ತು ಹೇಳೋ ಟಿಪ್ಸ್ನಲ್ಲಿ ನಿಮ್ಗೆ ಎಲ್ಲೇ ಡೌಟ್ ಬಂದರೂ ಆ ಒಂದು ಸ್ಪೆಸಿಫಿಕ್ ಕ್ಲಾಸ್ ವಿಡಿಯೋನ ಹೋಗಿ ನೀವು ನೋಡಿ, ಆಗ ಪೂರ್ತಿ ಕ್ಲಿಯರ್ ಆಗುತ್ತೆ. ಜಾಸ್ತಿ ಡೌಟ್ ಬರ್ತಾ ಇದೆ ಅಂದರೆ, ನೀವು ನೋಡಿರಲ್ಲ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಲ್ಲ ಅಂದರೆ ಇವತ್ತಿನ ಕ್ಲಾಸ್ ಅರ್ಥ ಆಗಲ್ಲ ನಿಮಗೆ. ನೆಕ್ಸ್ಟ್, ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಅಂತ ನಂಗೆ ತುಂಬ ಜನ ಕಾಮೆಂಟ್ ಮಾಡ್ತಿರ್ತಾರೆ, ಇಂಗ್ಲೀಷಲ್ಲಿ ಮಾಡ್ತಾರೆ. ಏನಂತ ಮಾಡ್ತಾರೆ? ಐ ಆಮ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್. ಬಟ್ ಇದು ರಾಂಗ್ ಅಂತ ನಾನು ಹೇಳ್ತೀನಿ. ಸೊ ಯಾಕೆ? ಟ್ರೈ ಮಾಡಿ, ಏನು ಮಿಸ್ಟೇಕ್ ಇದೆ ಇದರಲ್ಲಿ? ಸೊ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇರೋವಾಗ, ನೀವು ಯಾರು ಅಂತ ಹೇಳ್ತಾ ಇರೋವಾಗ, ನಿಮ್ಮ ಪ್ರೊಫೆಷನ್, ಎಸ್ಪೆಷಲಿ ನಿಮ್ಮ ಪ್ರೊಫೆಷನ್ ಹೇಳ್ತಾ ಇರಬೇಕಾದ್ರೆ, ನೀವೇನು ಆಗಿದ್ದೀರಾ ಅಂತ ಹೇಳ್ತಾ ಇರಬೇಕಾದ್ರೆ, ನಾನೇ ಅಲ್ಲ ಬೇರೆಯವರು ಆಗಿರ್ಬೋದು, ಯಾರೇ ಆಗಿರಲಿ, ನಾವು ಆರ್ಟಿಕಲ್ಸ್ನ ಯೂಸ್ ಮಾಡಬೇಕು. ಅಂದರೆ ಏನಿರಬೇಕು? ಐ ಆಮ್ ಅ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಅಂತ ಹೇಳಬೇಕು. ಸೊ ಇಲ್ಲಿ ಎ ಬರಲೇಬೇಕು, ರೈಟ್? ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಎಂಥ ವಿದ್ಯಾರ್ಥಿ, ನಾನೊಬ್ಬ ಕನ್ನಡ ಮೀಡಿಯಂನ ವಿದ್ಯಾರ್ಥಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನೀವು 0 ಆರ್ಟಿಕಲ್ಸ್ ಜೊತೆ ಸೆಂಟೆನ್ಸ್ ಮಾಡಬಾರ್ದು. ಸೊ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇರೋವಾಗ ನೀವು ಯಾರು ಅಂತ, ಬೇರೆಯವ್ರನ್ನ ನೀವು ಬೇರೆಯವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋವಾಗ ಯಾರು ಅಂತ ಎ ಅಥವಾ ಆ್ಯನ್ ಹಾಕ್ಬಿಟ್ಟೆ ಹೇಳಬೇಕು, ಇಲ್ಲದೆ ಹೇಳಕ್ಕೆ ಬರಲ್ಲ. ಸೊ ಈಗ ನೀವು ತುಂಬ ಜನ ಕೇಳ್ತೀರಾ, ಕನ್ನಡ ಅನ್ನೋದು ಲ್ಯಾಂಗ್ವೇಜ್ ನೇಮ್ ಅಲ್ವಾ, ಅದ್ರ ಹಿಂದೆ ಎ ಯಾಕೆ ಬಂತು? ಬರಬಾರ್ದಲ್ವಾ? ಸೊ ಕನ್ನಡ ಅನ್ನೋದು ಇಲ್ಲಿ ಸಿಂಗಲ್ ವರ್ಡ್ ಅಲ್ಲ, ಕನ್ನಡ ಮೀಡಿಯಮ್ ಸ್ಟೂಡೆಂಟ್. ಆ 3 ವರ್ಡ್ಗಳು ಸೇರಿ ಒಂದು ನೌನ್ ಆಗಿದೆ. ಸ್ಟೂಡೆಂಟ್ ಅನ್ನೋದು ಇಲ್ಲಿ ಆ್ಯಕ್ಚುಯಲ್ ನೌನ್. ಎಂಥ ಸ್ಟೂಡೆಂಟ್ ಅನ್ನೋದು ಆ ವರ್ಡ್ ಹೇಳ್ತಾ ಇದೆ, ಕನ್ನಡ ಮೀಡಿಯಮ್ ಸ್ಟೂಡೆಂಟ್. ಸೊ
ಆ 3 ವರ್ಡ್ಗಳು ಒಂದು ಯೂನಿಟ್ ಆಯಿತು. ಸೊ ಅದರಿಂದ ಅದು ಒಂದು ನೌನ್ ಆಯಿತು. ಸೊ ನೌನ್ ಹಿಂದೆ ಎ ಬರಲೇಬೇಕಲ್ವಾ, ಆರ್ ಆ್ಯನ್ ಬರಲೇಬೇಕಲ್ವಾ. ನೋಡಿ ನೆಕ್ಸ್ಟ್, ಹಿಸ್ ಸಿಸ್ಟರ್ ಇಸ್ ಅ ಬ್ಯೂಟಿಷಿಯನ್. ಅವ್ರ ಸಿಸ್ಟರ್ನ ಪ್ರೊಫೆಷನ್ ಹೇಳ್ತಾ ಇರೋದು, ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರೋದು, ಬರಬೇಕು ಎ ಆ್ಯನ್. ಮೈ ಫಾದರ್ ಈಸ್ ಅ ಲೇಬರರ್. ಶಿ ಈಸ್ ಅನ್ ಅಕೌಂಟೆಂಟ್ ಇನ್ ಅ ಪ್ರೈವೇಟ್ ಕಂಪನಿ. ಇನ್ನೊಂದ್ಸರಿ ವಿಡಿಯೋ ನೋಡಿ ಆವಾಗ ನೋಟ್ಸ್ ಮಾಡ್ಕೊಳ್ಳಿ. ಈಗ ಜಸ್ಟ್ ಒಂದು ಫ್ಲೋನಲ್ಲಿ ಎಲ್ಲದನ್ನು ನೋಡಿ. ನಿನ್ನ ರೂಮ್ ನನ್ನ ರೂಮ್ಗಿಂತ ತುಂಬ ದೊಡ್ಡದಿದೆ. ಮೈ ರೂಮ್ ಇಸ್ ವೆರಿ ಬಿಗ್ಗರ್ ದೆನ್ ಯುವರ್ಸ್. ಕರೆಕ್ಟಾ? ರಾಂಗ್. ಮೈ ರೂಮ್ ಇಸ್ ದ ಬಿಗ್ಗರ್ ದೆನ್ ಯುವರ್ಸ್. ದ ಬಿಗ್ಗರ್ ಹಾಕ್ಬೇಕಾ? ಇದು ಕೂಡ ರಾಂಗ್. ಟ್ರೈ ಮಾಡಿ ಆಗಿದೆ ಏನು ಕರೆಕ್ಟ್. ಸೊ ಏನು ಹೇಳಬೇಕಂದ್ರೆ ಮೈ ರೂಮ್ ಇಸ್ ಮಚ್ ಬಿಗ್ಗರ್ ದೆನ್ ಯುವರ್ಸ್ ಅನ್ನೋದು ಕರೆಕ್ಟ್ ಫಾರ್ಮ್. ಬಿಗ್ಗರ್, ಬಿಗ್ಗೆಸ್ಟ್ ಯಾವ್ಯಾವ ಸಿಚುವೇಶನಲ್ಲಿ ಯೂಸ್ ಮಾಡ್ತೀವಿ ನಾನು ತುಂಬ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಬಿಗ್ಗರ್ ಅನ್ನೋದು ಕಂಪೇರ್ ಮಾಡಿ ಹೇಳ್ತಾ ಇರೋವಾಗ ಯೂಸ್ ಮಾಡ್ತೀವಿ. ಈ ಥರ ಕಂಪೇರ್ ಮಾಡೋವಾಗ ಬಿಗ್ಗರ್, ಹಾಟರ್, ಸ್ಮಾಲರ್, ಟಾಲರ್, ಶಾರ್ಟರ್ ಈ ಥರ ವರ್ಡ್ಗಳು ಬಂದಾಗ ಅದ್ರ ಹಿಂದೆ ಯಾವಾಗಲೂ ವೇರಿ ಅನ್ನೋ ವರ್ಡ್ ಬರಲ್ಲ. ನೀವು ತುಂಬ ಅಂತ ಹೇಳಬೇಕಾದ್ರೂ ವೇರಿ ಬರಲ್ಲ, ಮಚ್ ಬರುತ್ತೆ. ಮಚ್ ಬಿಗ್ಗರ್, ಮಚ್ ಸ್ಮಾಲರ್, ಮಚ್ ಹಾಟರ್, ಮಚ್ ಕೋಲ್ಡರ್, ಇದೇ ಥರನೇ ಇರುತ್ತೆ, ಇದೇ ವರ್ಡ್ ಬರುತ್ತೆ. ರೈಟ್? ಈ ರೀತಿ ಹೇಳ್ಬೋದು ಮೈ ರೂಮ್ ಇಸ್ ವೆರಿ ಬಿಗ್ ಅಂತ. ನೀವಿಲ್ಲಿ ನಿಮ್ಮ ರೂಮ್ನ ಬೇರೆ ಜೊತೆ ಕಂಪೇರ್ ಮಾಡ್ತಿಲ್ಲ, ನಿಮ್ಮ ರೂಮ್ ಹೇಗಿದೆ ಅಂತ ಮಾತ್ರನೇ ಹೇಳ್ತಾ ಇದ್ರೆ. ಸೊ ವೆರಿ ಬಿಗ್ ಈಸ್ ಓಕೆ, ಕರೆಕ್ಟ್. ಇಟ್ಸ್ ಮಚ್ ಹಾಟರ್ ದೆನ್ ಎಸ್ಟರ್ಡೇ ಅನ್ಬೇಕು, ವೆರಿ ಹಾಟರ್ ಅಲ್ಲ. ದಿಸ್ ಕ್ವಶನ್ ಈಸ್ ವೆರಿ ಡಿಫಿಕಲ್ಟ್ ಅನ್ಬೋದಲ್ವಾ? ಕರೆಕ್ಟ್ ಅನ್ಬೋದು. ತುಂಬ ಡಿಫಿಕಲ್ಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಈ ಕ್ವಶನ್ನ ಬೇರೆ ಕ್ವಶನ್ ಕಂಪೇರ್ ಮಾಡಿದ್ರೆ ಮಚ್ ಹಾಕಬೇಕು ಅಲ್ವಾ? ಬಟ್ ಡಿಫಿಕಲ್ಟ್ಗೆ ಮಚ್ ಯಾಕೆ ಹಾಕಬೇಕು? ಮಚ್ ಯಾವಾಗ ಬರುತ್ತೆ? ಇಂದ ಎಂಡ್ ಆದಾಗ. ಮತ್ತೆ ಡಿಫಿಕಲ್ಟ್ ಜೊತೆ ಏನು ಹಾಕಬೇಕು? ಮೋರ್ ಹಾಕಬೇಕು. ದಿಸ್ ಕ್ವಶನ್ ಈಸ್ ಮೋರ್ ಡಿಫಿಕಲ್ಟ್ ದೆನ್ ದ ಲಾಸ್ಟ್ ಒನ್. ಲಾಸ್ಟ್ ಒನ್ಗೆ ಈ ಕ್ವಶನ್ ನಾನು ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಇದು ಇನ್ನೂ ಜಾಸ್ತಿ ಡಿಫಿಕಲ್ಟ್ ಇದೆ ಅಂದರೆ ಮೋರ್ ಡಿಫಿಕಲ್ಟ್. ನೆನಪಿದೆ ಅಲ್ವಾ? ಡಿಫಿಕಲ್ಟ್, ಮೋರ್ ಡಿಫಿಕಲ್ಟ್, ದ ಮೋಸ್ಟ್ ಡಿಫಿಕಲ್ಟ್. ಕರೆಕ್ಟ್ ಅಲ್ವಾ? ಇಲ್ಲಿ ಮೋರ್ ಹಾಕಬೇಕಾಗಿದೆ, ಇಲ್ಲಿ ಮಚ್ ಹಾಕೋ ಅವಶ್ಯಕತೆ ಇಲ್ಲ. ನೀವು ಬೇಕಿದ್ರೆ ಮೋರ್ ಡಿಫಿಕಲ್ಟ್ನ ಮಚ್ ಹಾಕಿ ಇನ್ನೂ ಡಿಸ್ಕ್ರೈಬ್ ಮಾಡ್ಬೋದು. ದಿಸ್ ಕ್ವೆಶ್ಚನ್ ಈಸ್ ಮಚ್ ಮೋರ್ ಡಿಫಿಕಲ್ಟ್ ದೆನ್ ದ ಲಾಸ್ಟ್ ಒನ್. ಅಂದರೆ ಅರ್ಥ ತುಂಬ 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 ಡಿಫಿಕಲ್ಟ್ ಇದೆ ಲಾಸ್ಟ್ ಒನ್ಗಿಂತ ಅಂತ ಹೇಳ್ತಾ ಇದ್ದೀವಿ. ಸೊ ಮಚ್ ಮತ್ತು ಮೋರ್ ನಾನು ಎಕ್ಸಾಂಪಲ್ ಸೆಂಟೆನ್ಸ್ಗಳಲ್ಲಿ ತುಂಬ ಸರಿ ಯೂಸ್ ಮಾಡಿದ್ದೀನಿ, ನೀವು ನೋಡಿದರೆ ಅರ್ಥ ಆಗುತ್ತೆ. ಶಿ ಈಸ್ ಕಾನ್ಫಿಡೆಂಟ್, ಅವಳು ಕಾನ್ಫಿಡೆಂಟ್ ಆಗಿದ್ದಾಳೆ. ಶಿ ಈಸ್ ವೆರಿ ಕಾನ್ಫಿಡೆಂಟ್, ಅವಳು ತುಂಬ ಕಾನ್ಫಿಡೆಂಟ್ ಆಗಿದ್ದಾಳೆ. ಶಿ ಈಸ್ ಮೋರ್ ಕಾನ್ಫಿಡೆಂಟ್ ದೆನ್ ಅದರ್ಸ್ ಅನ್ಬೋದು. ಬೇರೆಯವ್ರಿಗಿಂತ ಅವಳು ಜಾಸ್ತಿ ಕಾನ್ಫಿಡೆಂಟ್ ಇದ್ದಾಳೆ. ಶಿ ಈಸ್ ಮಚ್ ಮೋರ್ ಕಾನ್ಫಿಡೆಂಟ್ ದ್ಯಾನ್ ಅದರ್ಸ್. ಅವಳು ಬೇರೆಯವ್ರಿಗಿಂತ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾಳೆ. ಮಚ್ ಮೋರ್ ಅಂದರೆ ಇನ್ನೂ ಜಾಸ್ತಿ ಕಂಪೇರ್ ಮಾಡ್ತಾ ಇದ್ದೀವಿ, ಜಾಸ್ತಿನೇ ಕ್ವಾಲಿಟಿ ಇದೆ ಅಂತ ಹೇಳ್ತಾ ಇದ್ದೀವಿ. ಶಿ ಈಸ್ ದ ಮೋಸ್ಟ್ ಕಾನ್ಫಿಡೆಂಟ್ ಗರ್ಲ್ ಅನ್ಬೋದು. ಅಂದರೆ ಅವಳಿಗಿಂತ ಕಾನ್ಫಿಡೆಂಟ್ ಬೇರೆ ಯಾರೂ ಇಲ್ಲ, ಅವಳೇ ಹೆಚ್ಚು ಕಾನ್ಫಿಡೆಂಟ್ ಆಗಿರುವಂಥ ಗರ್ಲ್. ದ ಮೋಸ್ಟ್ ಬರಬೇಕು. ಎಲ್ಲಿ, ಯಾರಲ್ಲಿ ಹೇಳ್ಬೋದು. ಶಿ ಈಸ್ ದ ಮೋಸ್ಟ್ ಕಾನ್ಫಿಡೆಂಟ್ ಗರ್ಲ್ ಇನ್ ದ ಕ್ಲಾಸ್. ಶಿ ಈಸ್ ದ ಮೋಸ್ಟ್ ಕಾನ್ಫಿಡೆಂಟ್ ಗರ್ಲ್ ಐ ನೋ ನನ್ನ ಲೈಫ್ನಲ್ಲಿ. ಮಚ್ ಆ್ಯಂಡ್ ಮೆನಿ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಅವ್ರಿಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಐ ಹ್ಯಾವ್ ಮೆನಿ ಫೋನ್ಸ್ ಅಂತ ಹೇಳ್ಬೋದು. ಇದರ ಅರ್ಥ ನನ್ನ ಹತ್ರ ಬಹಳಷ್ಟು ಫೋನ್ಗಳಿವೆ ಅಂತ ನಾನು ಹೇಳ್ತಾ ಇದ್ದೀವಿ. ಸೊ ಯಾವಾಗ ನನ್ನ ಹತ್ರ ಇರೋ ವಸ್ತುಗಳನ್ನ ನಾನು ಕೌಂಟ್ ಮಾಡೋಕ್ಕೆ ಬರುತ್ತೆ, ಅಂದರೆ ಬಿಡಿಯಾಗಿರುತ್ತೆ, ಅವುಗಳಿಗೆ ನಾವು ನಂಬರ್ ಕೊಟ್ಟು ಹೇಳ್ಬೋದು, 1 ಫೋನ್, 2 ಫೋನ್ಸ್, 3 ಫೋನ್ಸ್ ಅಂತ. ಅವುಗಳ ಹಿಂದೆ ನಾವು ಮೆನಿ ಹಾಕ್ತೀವಿ. ಬಟ್ ಕೆಲವು ನೌನ್ಗಳನ್ನ ಬಿಡಿಯಾಗಿರಲ್ಲ, ಅದನ್ನು ಕೌಂಟ್ ಮಾಡೋಕ್ಕಾಗಲ್ಲ ನಾವು, ಅದಕ್ಕೆ ಅದ್ರ ಹಿಂದೆ ನಂಬರ್ ಹಾಕಿ ಹೇಳಕ್ಕೆ ಬರಲ್ಲ. ಅವುಗಳ ಹಿಂದೆ ಮಚ್ ಹಾಕ್ತೀವಿ. ಐ ಹ್ಯಾವ್ ಮಚ್ ಟೈಮ್, ರೈಟ್? ನನ್ನ ಹತ್ರ ತುಂಬ ಟೈಮ್ ಇದೆ ಅಂತ. ನನ್ನ ಹತ್ರ ತುಂಬ ಫೋನ್ಗಳಿವೆ, ನನ್ನ ಹತ್ರ ತುಂಬ ಟೈಮ್ ಇದೆ. ಶಿ ಹ್ಯಾಸ್ ಟೂ ಮೆನಿ ಪ್ರಾಬ್ಲಮ್ಸ್ ಅನ್ಬೋದು. ಮೆನಿ ಹಿಂದೆ 2 ಹಾಕ್ಬೋದು. ಟೂ ಮೆನಿ ಪ್ರಾಬ್ಲಮ್ಸ್ ಅಂದರೆ ಅವಳಿಗೆ ತುಂಬಾ ಪ್ರಾಬ್ಲಮ್ಸ್ಗಳಿದೆ, ಅಂದರೆ ಲಿಮಿಟ್ಗಿಂತ ಜಾಸ್ತಿ ಇದ್ದರೆ ಟೂ ಮೆನಿ ಹಾಕಬೇಕು. ಶಿ ಹ್ಯಾಸ್ ಟೂ ಮಚ್ ಪ್ರೈಡ್ ಅನ್ಬೇಕು, ಅಂದರೆ ಲಿಮಿಟ್ಗಿಂತ ಜಾಸ್ತಿನೇ ಪ್ರೈಡ್ ಇದೆ. ಪ್ರೈಡ್ ಅಂದರೆ ಅಹಂಕಾರ. ಟೂ ಮೆನಿ ಪ್ರಾಬ್ಲಮ್ಸ್ ಅನ್ಬೇಕು, ಟೂ ಮಚ್ ಪ್ರೈಡ್ ಅನ್ಬೇಕು. ಕೌಂಟಬಲ್, ಅನ್ಕೌಂಟಬಲ್ ಅವು. ಮತ್ತೆ ನೋಡಿ, ಹೌ ಮೆನಿ ಪ್ಯಾಕೆಟ್ಸ್, ಹೌ ಮೆನಿ ಕಪ್ಸ್ ಆಫ್ ಕಾಫಿ, ಟೀ, ಹೌ ಮೆನಿ ಸ್ಟೂಡೆಂಟ್ಸ್ ಅಂತ ಹೇಳಬೇಕು. ಆ್ಯಂಡ್ ಮಚ್ ಎಲ್ಲಿ ಬರುತ್ತೆ? ಹೌ ಮಚ್ ಬ್ರೆಡ್, ಹೌ ಮಚ್ ಶುಗರ್, ಹೌ ಮಚ್ ವಾಟರ್. ನೆಕ್ಸ್ಟ್, 1 ತಿಂಗಳಿಂದ ಅನ್ಬೇಕು. ಎಲ್ಲೋ ಬರುತ್ತೆ, ನಾನು 1 ತಿಂಗಳಿಂದ ಇಲ್ಲಿದ್ದೀನಿ, ನಂಗೆ 1 ತಿಂಗಳಿಂದ ಹುಷಾರಿಲ್ಲ, ಅವನು 1 ತಿಂಗಳಿಂದ ಆಬ್ಸೆಂಟ್ ಇದ್ದಾನೆ. ಈ ಥರ ಸಿಚುವೇಷನಲ್ಲಿ ನೀವು ತುಂಬ ಜನ ಮಾಡ್ತಿದ್ರಲ್ವ, ಸಿನ್ಸ್ ಅ ಮಂತ್ ಅಂತ. ರಾಂಗ್. ಫಾರ್ ಅ ಮಂತ್ ಅನ್ಬೇಕು. 1 ತಿಂಗಳಿಂದ ಆ ಡ್ಯೂರೇಷನ್ ಹೇಳಬೇಕಂದ್ರೆ ಫಾರ್ ಹಾಕಬೇಕು. ಸಿನ್ಸ್ ಯಾವಾಗಲೂ ಯಾವತ್ತಿಂದ ಅಂತ ಹೇಳೋದಕ್ಕೆ ಯೂಸ್ ಮಾಡ್ತೀವಿ, ಅಂದರೆ ಸ್ಟಾರ್ಟಿಂಗ್ ಟೈಮ್ ನಾ ಮೆನ್ಷನ್ ಮಾಡೋದಕ್ಕೆ. ಸ್ಟಾರ್ಟ್ ಆಗಿರೋ ಟೈಮ್ ಅಥವಾ ಯಾವಾಗಿಂದ ಸ್ಟಾರ್ಟ್ ಆಯಿತು ಆ ಡೇಟ್ನ ಮೆನ್ಷನ್ ಮಾಡುವಾಗ ಅದ್ರ ಹಿಂದೆ ಸಿನ್ಸ್ ಹಾಕಬೇಕು. ಐ ಹ್ಯಾವ್ ಬೀನ್ ಹಿಯರ್ ಸಿನ್ಸ್ January 5th
ಅಂದರೆ ಜಾನ್ವರಿ 5th ಅನ್ನೋದು ಒಂದು ಡೇಟ್, ಅವತ್ತಿಂದ ಸ್ಟಾರ್ಟ್ ಆಯಿತು ಏನು ನಾನಿಲ್ಲಿರೋದು. ಈ ಥರ ಈ ಥರ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಟೈಮ್ನ ನೀವು ಮೆನ್ಷನ್ ಮಾಡಬೇಕಂದ್ರೆ ಅದರಿಂದ ಸಿನ್ಸ್ ಹಾಕಿ ಅಷ್ಟೇ. ಸಿನ್ಸ್ ಮಂಡೇ, ಸಿನ್ಸ್ ಲಾಸ್ಟ್ ವೀಕ್, ಸಿನ್ಸ್ ದ್ಯಾಟ್ ಡೇ, ಸಿನ್ಸ್ 2008. ಫಾರ್ ಯಾವಾಗ ಹಾಕ್ತೀವಿ ಅಂದರೆ ಡ್ಯೂರೇಷನ್, ಕಾಲಾವಧಿನ ಹೇಳೋದಕ್ಕೆ. ಫಾರ್ ಅ ವೀಕ್ ಅನ್ನೋದು 7 ಡೇಸ್ದು ಒಂದು ಡ್ಯೂರೇಷನ್. ಫಾರ್ ಅ ಮಂತ್, ಫಾರ್ 3 days, ಫಾರ್ ಅ ಫ್ಯೂ ಮಂತ್ಸ್, ರೈಟ್. ನೆಕ್ಸ್ಟ್, ಅವನಿಗೆ ತುಂಬ ಕಾನ್ಫಿಡೆಂಟ್ ಇದೆ ಅಂತ ಇದು ತುಂಬ ಜನ ಹೇಳ್ತಾರೆ. ಶಿ ಹ್ಯಾಸ್ ಅ ಲಾಟ್ ಆಫ್ ಕಾನ್ಫಿಡೆಂಟ್. ಈ ಸೆಂಟೆನ್ಸ್ ನೀವು ಹೇಳ್ತಾ ಇದ್ರೇ ನಿಮಗೇನೋ ಮಿಸ್ಟೇಕ್ ಇದೆ ಅಂತ ಅನ್ಸುತ್ತಲ್ವಾ. ಶಿ ಹ್ಯಾಸ್ ಅ ಲಾಟ್ ಆಫ್ ಕಾನ್ಫಿಡೆಂಟ್ ಅಲ್ಲ, ಕಾನ್ಫಿಡೆನ್ಸ್, ರೈಟ್. ಕಾನ್ಫಿಡೆನ್ಸ್ ಅನ್ನೋದು ನೌನ್, ಕಾನ್ಫಿಡೆಂಟ್ ಅನ್ನೋದು ಅಡ್ಜೆಕ್ಟಿವ್. ನಮ್ಮ ಹತ್ರ ಅಡ್ಜೆಕ್ಟಿವ್ ಇರಲ್ಲ, ನಮ್ಮ ಹತ್ರ ನೌನ್ ಇರುತ್ತೆ, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ರೈಟ್. ಹ್ಯಾಸ್ ಮತ್ತು ಹ್ಯಾವ್ ಯಾವಾಗ ಹಾಕ್ತೀವಿ? ಯಾರ ಹತ್ರ ಏನಿದೆ, ಯಾರು ಏನನ್ನ ಹೊಂದಿದ್ದಾರೆ ಅಂತ ಹೇಳೋವಾಗ ಅಲ್ವಾ. ಸೊ ನೌನ್ನ ಹೊಂದಿರ್ತಾರೆ ಯಾರೇ ಆಗಲಿ, ಅಡ್ಜೆಕ್ಟಿವ್ನ ಹೊಂದಿರೋದಿಲ್ಲ ಅಲ್ವಾ. ಅಡ್ಜೆಕ್ಟಿವ್ ಅವ್ರು ಆಗಿರ್ತಾರೆ. ಹಿ ಈಸ್ ವೆರಿ ಕಾನ್ಫಿಡೆಂಟ್ ಅನ್ಬೇಕು, ಅಂದರೆ ಅವ್ನು ತುಂಬ ಕಾನ್ಫಿಡೆಂಟ್ ಆಗಿದ್ದಾನೆ. ಹಿ ಹ್ಯಾಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಅಂದರೆ ಅವನಿಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಇದ್ರೆ ಅವನು ಹೇಗಿರ್ತಾನೆ? ಅವನು ಕಾನ್ಫಿಡೆಂಟ್ ಆಗಿ ಇರ್ತಾನೆ. ಸೊ ಕಾನ್ಫಿಡೆಂಟ್ ಅನ್ನೋದು ಅಡ್ಜೆಕ್ಟಿವ್, ಕಾನ್ಫಿಡೆನ್ಸ್ ಅನ್ನೋದು ನೌನ್. ಇದನ್ನು ನಾನು ಕ್ಲಾಸ್ ನಂಬರ್ 2ನಲ್ಲೇ ಹೇಳ್ಕೊಟ್ಟಿದ್ದೀನಿ ಡೀಟೇಲ್ ಆಗಿ, ನೀವು ಹೋಗಿ ನೋಡಿ, ಅರ್ಥ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ ಸಬ್ಜೆಕ್ಟ್ ಆದಮೇಲೆ ಹ್ಯಾವ್ ಹ್ಯಾಸ್ ಆಗ್ತಾ ಇದ್ದೀರಾ ಅಂದರೆ ಹೊಂದಿದ್ದೀನಿ, ಹೊಂದಿದ್ದಾನೆ, ಹೊಂದಿದ್ದಾಳೆ, ಹೊಂದಿದ್ದೀರಾ ಅಂತ ಹೇಳೋದಕ್ಕೇನೆ ಯೂಸ್ ಮಾಡೋದು. ಟೆನ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಮುಂದೆ ಯಾವಾಗಲೂ ನೌನೇ ಹಾಕಬೇಕು. ಶಿ ಹ್ಯಾಸ್ ಹ್ಯಾಪಿ ಅನ್ನಲ್ಲ, ಶಿ ಹ್ಯಾಸ್ ಹ್ಯಾಪಿನೆಸ್ ಅಂತೀವಿ ಅಲ್ವಾ. ನೋಡಿ ಇನ್ನೊಂದು, ದಿಸ್ ಟಾಪಿಕ್ ಹ್ಯಾಸ್ ನೋ ಇಂಪಾರ್ಟೆನ್ಸ್ ಅನ್ಬೇಕು. ದಿಸ್ ಟಾಪಿಕ್ ಹ್ಯಾಸ್ ನೋ ಇಂಪಾರ್ಟೆನ್ಸ್. ಈ ಟಾಪಿಕ್ಗೆ ಇಂಪಾರ್ಟೆನ್ಸ್ ಇಲ್ಲ ಅಂದರೆ ಪ್ರಾಮುಖ್ಯತೆ ಇಲ್ಲ, ಅರ್ಥ ಆಯ್ತಲ್ಲ. ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ಅಡ್ಜೆಕ್ಟಿವ್, ಇಲ್ಲಿರೋದು ನೌನ್, ಇಲ್ಲಿರೋದು ಅಡ್ಜೆಕ್ಟಿವ್. ಕ್ಲಾಸ್ ನಂಬರ್ 2 ನೋಡಿ, ಅರ್ಥ ಆಗುತ್ತೆ. ನೆಕ್ಸ್ಟ್, ಎಲ್ಲ ಕ್ವೆಶನ್ಸ್ ಈಸಿ ಇದ್ವು. ಆಲ್ ದ ಕ್ವೆಶನ್ ವರ್ ಈಸಿ, ರಾಂಗ್. ಸೊ ಈಗ ನೀವು ಟ್ರೈ ಮಾಡಿ ಕರೆಕ್ಟ್ ಆನ್ಸರ್ ಏನು ಹೇಳಿ. ಆಲ್ ದ ಕ್ವೆಶನ್ಸ್ ವರ್ ಈಸಿ ಅನ್ಬೇಕು. ಆಲ್ ದ ಬರ್ತಾ ಇದೆ ಅಂದರೆ ನೀವು ಎಲ್ಲದನ್ನು ತಗೊತಾ ಇದ್ದೀರಾ ಅಲ್ವಾ. ಪ್ಲೂರಲ್ಲೇ ಇರಬೇಕಾಗ, ಕ್ವಶನ್ ಅಲ್ಲ ಕ್ವೆಶನ್ಸ್. ಎಲ್ಲ ಪ್ರಶ್ನೆ ಅನ್ನಲ್ಲ, ಎಲ್ಲ ಪ್ರಶ್ನೆಗಳು ಅಂತೀವಿ ಅಲ್ವಾ. ಸೊ ಯಾವಾಗಲೂ ಆಲ್ ದ ಮುಂದೆ ಪ್ಲೂರಲ್ಲೇ ಇರಬೇಕು. ಹಾಂ, ಆಲ್ ಆಫ್ ದ ಕ್ವೆಶನ್ಸ್ ಅಂತಲೂ ಅನ್ಬೋದು, ತುಂಬ ಫಾರ್ಮಲ್ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ತುಂಬ ಜನ ಆಫ್ ಬಿಟ್ಬಿಡ್ತಾರೆ. ಅದೇ ಥರ ನೋಡಿ, ಆಲ್ ದ ಪ್ಲೇಯರ್ಸ್ ಅನ್ಬೇಕು, ಆಲ್ ದ ಪ್ಲೇಯರ್ ಅನ್ಬಾರ್ದು, ರೈಟ್. ಪ್ಲೂರಲ್ಲೇ ಇರಬೇಕು ಆಲ್ ದ ಮುಂದೆ. ಅಥವಾ ಆಲ್ ಆಫ್ ದ ಪ್ಲೇಯರ್ಸ್ ಅನ್ಬೋದು. ಆಲ್ ದ ಸ್ಟೂಡೆಂಟ್ಸ್ ಅನ್ಬೇಕು, ಆಲ್ ದ ಸ್ಟೂಡೆಂಟ್ ಅನ್ಬಾರ್ದು. ಹಾಂ, ಆಲ್ ದ ಮನಿ ಅಂತೀವಿ. ಆಲ್ ದ ಮನಿ ಅಂದರೆ ಇರೋ ಎಲ್ಲ ದುಡ್ಡು ಅಂತ, ಬಟ್ ಮನಿಗೆ ಪ್ಲೂರಲ್ ಇಲ್ಲ ಅಲ್ವಾ. ಆ್ಯಂಡ್ ಇನ್ನೊಂದು ಹೇಳ್ತೀವಿ ನಾವು, ಐ ಹ್ಯಾವ್ ದಿಸ್ ಕ್ವಶನ್ ಆಲ್ ದ ಟೈಮ್ ಅಂತ, ರೈಟ್. ಆಲ್ ದ ಟೈಮ್ ಅಂದರೆ ಯಾವಾಗಲೂ, ಪ್ರತಿ ಸಾರಿ, ರೈಟ್ ಅನ್ನೋ ಮೀನಿಂಗ್ ಬರುತ್ತೆ. ನೆಕ್ಸ್ಟ್, ನೀವು ಒಳ್ಳೆ ವ್ಯಕ್ತಿ ಅಂತ ನೀವು ಬೇರೆಯವ್ರಿಗೆ ಕಾಂಪ್ಲಿಮೆಂಟ್ ಮಾಡ್ತಿರ್ತೀರ. ಅವಾಗ ನಾನು ಯಾರೋ ಈ ಥರ ಬರೆದಿರೋದು ನೋಡಿದೆ, ಯು ಆರ್ ಅ ವೆರಿ ನೈಸ್ ಪರ್ಸನ್. ರಾಂಗ್. ಯುವರ್ ಅಲ್ಲ. ಯುವರ್ ಅಂದ್ರೇನು? ಯುವರ್ ಅಂದರೆ ನಿನ್ನ, ನಿಮ್ಮ ಅನ್ನೋ ಮೀನಿಂಗ್. ಅದ್ರ ಮೀನಿಂಗ್ ನೀನು, ನೀವು ಅಲ್ಲ. ಯುವರ್ ಬುಕ್ ಅಂದ್ರೇನು? ನಿಮ್ಮ ಬುಕ್. ಯುವರ್ ಸ್ಕೂಲ್, ಯುವರ್ ಕ್ಲಾಸ್, ಯುವರ್ ನೇಮ್, ಅಲ್ಲಿ ಯೂಸ್ ಆಗುವಂತಹ ವರ್ಡ್ ಇದು. ನೀವೇನು ಹಾಕಬೇಕು? ಯು ಆರ್ ಅ ವೆರಿ ನೈಸ್ ಪರ್ಸನ್ ಅಂದರೆ ಅರ್ಥ ನೀವು ಒಳ್ಳೆ ವ್ಯಕ್ತಿ, ಬೇರೆಯವ್ರಿಗೆ ಕಾಂಪ್ಲಿಮೆಂಟ್ ಮಾಡ್ತಿದ್ದೀರಾ. ಇದನ್ನು ಶಾರ್ಟಾಗಿ ಬರೆದಾಗ ಯು ಆರ್ ಅಂತಲೇ ಪ್ರೊನೌನ್ಸ್ ಮಾಡ್ತೀವಿ. ಯು ಆರ್ ಅ ವೆರಿ ನೈಸ್ ಪರ್ಸನ್, ರೈಟ್. ಇಲ್ಲಿ ಯು ಆರ್ ಅಂತಲೇ ಕೇಳಿಸುತ್ತೆ ತುಂಬ ಸರಿ, ಬಟ್ ನೋಡಿ ಅಲ್ಲಿ ನಾನು ಶಾರ್ಟ್ ಫಾರ್ಮ್ ಮಾಡಿದ್ದೀನಿ. ತುಂಬ ಜನ ಇದ್ದರೆ ಯು ಆಲ್ ಆರ್ ವೆರಿ ನೈಸ್ ಪೀಪಲ್ ಅನ್ಬೇಕು. ಆರ್ ಅನ್ನೋದು ಆಮೇಲೆ ಬರಬೇಕು. ಯಾವಾಗಲೂ ಸಬ್ಜೆಕ್ಟ್ ಆದಮೇಲೆ ಆರ್ ಹಾಕಬೇಕು. ಯು ಆಲ್ ಅಂದ್ರೇನು? ಅದು ಸಬ್ಜೆಕ್ಟ್, ನೀವೆಲ್ಲ. ಅದಾದಮೇಲೆ ಆರ್ ಹಾಕಬೇಕು. ಯು ಆರ್ ಆಲ್ ಅನ್ಬಾರ್ದು, ಅದು ಬೇರೆ ಸಿಚುವೇಶನ್. ಏನೋ ನೀವೆಲ್ಲರೂ ಅಂತ ಹೇಳುವಾಗ ಯು ಆಲ್ ಆರ್ ಅನ್ನೋದು ಯಾವಾಗಲೂ ಸಬ್ಜೆಕ್ಟ್ ಆದಮೇಲೆ ಹಾಕಿ. ಸಬ್ಜೆಕ್ಟ್ನಲ್ಲಿ 2-3 ವರ್ಡ್ಸ್ ಇದ್ರು ಅದಾದಮೇಲೆ ಹಾಕ್ಬೇಕು ನಾವು ಅಲ್ವಾ. ನೆಕ್ಸ್ಟ್, ಇವು ನನ್ನ ಶರ್ಟ್ಗಳು, ಅವು ನಿನ್ನವು. ಅಂದರೆ ಅಲ್ಲಿರೋ ಶರ್ಟ್ಸ್ ನಿಂದು, ಇಲ್ಲಿರೋ ಈ ಎಲ್ಲ ಶರ್ಟ್ಗಳು ನಂದು. ದಿಸ್ ಆರ್ ಮೈ ಶರ್ಟ್ಸ್ ಆ್ಯಂಡ್ ದೋಸ್ ಆರ್ ಯುವರ್. ರಾಂಗ್. ಇಲ್ಲಿ 2 ಮಿಸ್ಟೇಕ್ಸ್ ಇದೆ ನೋಡಿ. ಸೊ ನನ್ನ ಮುಂದೆ ತುಂಬ ಶರ್ಟ್ಗಳಿದ್ರೆ ದಿಸ್ ಅನ್ಬಾರ್ದು, ದೀಸ್ ಅನ್ಬೇಕು. ದಿಸ್ ಅಂದರೆ ಇದು, ದೀಸ್ ಅಂದರೆ ಇವು. ಇದು ಕ್ಲಾಸ್ ನಂಬರ್ 3, 4, 5ನಲ್ಲೇ ನಾನು ಹೇಳ್ಕೊಟ್ಟಿದ್ದೀನಲ್ವಾ.
ದೀಸ್ ಆರ್ ಮೈ ಶರ್ಟ್ಸ್, ಶರ್ಟ್ಸು ಪ್ಲೂರಲ್ ಇರಬೇಕು. ಆ್ಯಂಡ್ ದೋಸ್ ಆರ್ ಯುವರ್ಸ್ ಅನ್ಬೇಕು, ರೈಟ್? ದೀಸ್ ಆರ್ ಅಂದರೆ ಇವು, ದೋಸ್ ಆರ್ ಅಂದರೆ ಅವು. ಆ್ಯಂಡ್ ಇಲ್ಲಿ ನೋಡಿ, ಯುವರ್ ಮುಂದೆ ಏನಾದರೂ ಒಂದು ನೌನ್ ಬರಲೇಬೇಕು. ಯುವರ್ ಶರ್ಟ್, ಯುವರ್ ಪೆನ್, ಯುವರ್ ಬುಕ್, ಯುವರ್ ನೇಮ್ ಅಂತ. ಯುವರ್ಸ್ ಮುಂದೆ ಏನೂ ಬರಬೇಕಾಗಿಲ್ಲ. ಯುವರ್ಸ್ ಎಂದರೆ ನೀವು ಸೆಂಟೆನ್ಸ್ನ ಎಂಡ್ ಮಾಡ್ಬೋದು. ಯುವರ್ಸ್ ಅಂದರೆ ನಿಂದು, ಅದು ಪೊಸೆಸಿವ್ ಪ್ರೊನೌನ್. ದೀಸ್ ಆರ್ ಸಾಲ್ಟ್ ಬಿಸ್ಕೆಟ್ಸ್. ದೋಸ್ ಬ್ಲೂ ಬ್ಯಾಗ್ಸ್ ಆರ್ ಯುವರ್ಸ್, ಆ ಬ್ಲೂ ಬ್ಯಾಗ್ಗಳು ನಿಂದು. ದಿಸ್ ಫೋನ್ ಆ್ಯಂಡ್ ಚಾರ್ಜರ್ ಆರ್ ಕಿರಣ್ಸ್, ಈ ಫೋನ್ ಮತ್ತು ಚಾರ್ಜರ್ ಕಿರಣ್ದು. ನೋಡಿ ಏನನ್ಬೇಕು, ಕಿರಣ್ದು ಅಂತೀವಲ್ವಾ, ಆದ್ದರಿಂದ ಕಿರಣ್ ಅಪೋಸ್ಟ್ರಫಿ ಎಸ್. ಸೊ ಈ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಇನ್ನೊಂದು ಸರಿ ನೋಡಿ, ಅವಾಗ ನೋಟ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಬರ್ಕೊಳ್ಳಿ, ಪದೇ ಪದೇ ಓದಿ. ಯಾವತ್ತೂ ನೀವು ಈ ಮಿಸ್ಟೇಕ್ಗಳನ್ನೆಲ್ಲ ಮಾಡಬಾರ್ದು. ಯಾರ ಹತ್ರನಾದ್ರೂ ರೆಡ್ ಪೆನ್ ಇದೆಯಾ? ಡಸ್ ಎನಿವನ್ ಹ್ಯಾಸ್ ರೆಡ್ ಪೆನ್? ರಾಂಗ್. ಡಸ್ ಎನಿವನ್ ಹ್ಯಾವ್ ಅ ರೆಡ್ ಪೆನ್ ಅನ್ಬೇಕು. ಅಗೈನ್, ಯಾರ ಹತ್ರನಾದ್ರೂ ಒಂದು ಸಿಂಗ್ಯುಲಾರ್ ನೌನ್ ಇದೆಯಾ ಅಂತ ಕೇಳಬೇಕಂದ್ರು, ಅಥವಾ ಯಾರ ಹತ್ರನೋ ಒಂದು ಸಿಂಗ್ಯುಲಾರ್ ನೌನ್ ಇದೆ ಅಂತ ಹೇಳಬೇಕಾದ್ರೂ ಎ ಬರಲೇಬೇಕು, ಅ ರೆಡ್ ಪೆನ್. ಡಸ್ ಬಂದಾಗ ಹ್ಯಾವ್ ಬರುತ್ತೆ, ನೆನಪಿದೆ ತಾನೇ? ತುಂಬ ಜನ ಮಾಡೋ ಮಿಸ್ಟೇಕ್ ಅದೇ, ರೈಟ್? ಡಸ್ ಹಿ ಹ್ಯಾವ್ ಅ ಹಾಲ್ ಟಿಕೆಟ್? ಡಸ್ ಯುವರ್ ಬ್ರದರ್ ಹ್ಯಾವ್ ಅ ಜಾಬ್? ಗೊತ್ತಾಗ್ತಿದೆ ಅಲ್ವಾ? ಹಿ ಹ್ಯಾಸ್ ಅ ಹಾಲ್ ಟಿಕೆಟ್, ಯುವರ್ ಬ್ರದರ್ ಹ್ಯಾಸ್ ಅ ಜಾಬ್. ಇವು ಪಾಸಿಟಿವ್ ಸೆಂಟೆನ್ಸ್ಗಳು. ಕೇಳಬೇಕಾದಾಗ ಡಸ್ ಯೂಸ್ ಮಾಡ್ತೀವಿ, ಹ್ಯಾಸ್ ಇರಲ್ಲ, ಹ್ಯಾವ್ ಇರುತ್ತೆ. ನೆನಪಿದೆಯಾ ನಿಮಗೆ? ಹ್ಯಾವ್ ಹ್ಯಾಸ್ ಕ್ಲಾಸಲ್ಲಿ ಹೇಳಿದ್ದೆ. ಡು ದೇ ಹ್ಯಾವ್ ಎನಿ ಕಿಡ್ಸ್? ಎಲ್ಲರ ಬಳಿಯೂ ಸ್ಮಾರ್ಟ್ಫೋನ್ ಇದೆ. ಎವ್ರಿಬಡಿ ಹ್ಯಾವ್ ಅ ಸ್ಮಾರ್ಟ್ಫೋನ್ ಅಂದರೆ ರಾಂಗ್. ಎವ್ರಿಬಡಿ ಅನ್ನೋದು ಸಿಂಗ್ಯುಲಾರ್. ಎವ್ರಿಬಡಿ ಹ್ಯಾಸ್ ಅ ಸ್ಮಾರ್ಟ್ಫೋನ್ ಅನ್ಬೇಕು. ಕನ್ನಡದಲ್ಲಿ ನಾವು ಅದೇ ಥರನೇ ಹೇಳ್ತೀವಿ. ಅದೇ ಕನ್ನಡ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಇದೇ ಥರ ಹೇಳಬೇಕು, ರೈಟ್? ಅಂದರೆ ಪ್ರತಿಯೊಬ್ಬರನ್ನು ನಾನು ಪಾಯಿಂಟ್ ಮಾಡ್ತಿದ್ದೀನಿ, ರೈಟ್? ಈಗ ಎಲ್ಲರ ಹತ್ರನೂ ಸ್ಮಾರ್ಟ್ಫೋನ್ ಇರುತ್ತೆ ಅಂತ ಹೇಳ್ತೀವಲ್ವ? ನಾವೆಡೇಸ್ ಎವ್ರಿಬಡಿ ಹ್ಯಾಸ್ ಅ ಸ್ಮಾರ್ಟ್ಫೋನ್. ಎವ್ರಿಬಡಿ ಅಂದರೆ ಸಿಂಗ್ಯುಲಾರ್, ಅದರಿಂದ ಹ್ಯಾಸ್ ಬರಬೇಕು. ಸೊ ಎವ್ರಿಬಡಿ, ಎವ್ರಿ ಒನ್, ಎನಿಬಡಿ, ಎನಿ ಒನ್, ಸಂಬಡಿ, ಸಮ್ ಒನ್, ಇವೆಲ್ಲ ಸಿಂಗ್ಯುಲಾರ್. ಸಿಂಗ್ಯುಲಾರ್ಗೆ ಅಪ್ಲೈ ಆಗೋ ರೂಲ್ಸ್ನೇ ಅಪ್ಲೈ ಮಾಡಬೇಕು. ನೋಡಿ, ಎವ್ರಿಬಡಿ ಈಸ್ ಅ ಲರ್ನರ್. ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಅ ಹಾಲ್ ಟಿಕೆಟ್. ಎವ್ರಿ ಸ್ಟೂಡೆಂಟ್ ಅಂದ್ರೂ ಸಿಂಗ್ಯುಲಾರೇ, ಅಂದರೆ ಪ್ರತಿ ಸ್ಟೂಡೆಂಟ್. ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್, ರೈಟ್? ನೆಕ್ಸ್ಟ್, ಕಿರಣ್ ತುಂಬ ಬುದ್ಧಿವಂತ. ಕಿರಣ್ ಈಸ್ ಅ ವೆರಿ ಸ್ಮಾರ್ಟ್ ಅಂದರೆ ರಾಂಗ್. ಏನು ಮಿಸ್ಟೇಕ್ ಇದೆ ನೋಡಿ? ಸ್ಮಾರ್ಟ್ ಅನ್ನೋದೊಂದು ಅಡ್ಜೆಕ್ಟಿವ್, ವೆರಿ ಸ್ಮಾರ್ಟ್ ಅಂತ ತುಂಬ ಸ್ಮಾರ್ಟ್. ಸೊ ಒಂದು ಅಡ್ಜೆಕ್ಟಿವ್ ಅಂತ ತಗೊಳ್ಳೋಣ. ಅಡ್ಜೆಕ್ಟಿವ್ ಹಿಂದೆ ಯಾವತ್ತೂ ಅಷ್ಟೇ ಎ ಆ್ಯಂಡ್ ದ ಬರಲ್ಲ. ಅಡ್ಜೆಕ್ಟಿವ್ ಬರೀ ಅಡ್ಜೆಕ್ಟಿವ್ ಇದ್ದು ಅದ್ರ ಹಿಂದೆ ಎ ಆ್ಯಂಡ್ ದ ಯಾವತ್ತೂ ಬರಲ್ಲ. ಕಿರಣ್ ಈಸ್ ವೆರಿ ಸ್ಮಾರ್ಟ್ ಅನ್ಬೇಕು ಅಷ್ಟೇ. ಕೇಳಿದೀವಲ್ವ ನಾವು ಕಿರಣ್ ಈಸ್ ಎ, ನಾವು ಹೇಳ್ಬೋದಲ್ವ ಕಿರಣ್ ಈಸ್ ಎ ಅಂತ? ಈ ಥರ ಇದ್ರೆ ಹೇಳಬೇಕು. ಕಿರಣ್ ಈಸ್ ಅ ವೆರಿ ಸ್ಮಾರ್ಟ್ ಬಾಯ್, ಈ ಥರ ಹೇಳೋವಾಗ ಎ ಹಾಕಬೇಕು. ಇಲ್ಲಿ ಯಾಕೆ ಮತ್ತೆ ಎ ಬಂತು? ಹೇಳಿದ್ನಲ್ಲ, ವೆರಿ ಸ್ಮಾರ್ಟ್ ಬಾಯ್. ಒಂದು ಯೂನಿಟ್ ಆಯಿತು, ನೌನ್ ಆಯಿತು. ಲಾಸ್ಟಲ್ಲಿ ಬರ್ತಾ ಇರೋ ವರ್ಡ್ ಯಾವುದು? ಬಾಯ್. ಅದು ನೌನ್ ಅಲ್ವಾ? ಸೊ ಈಗ ಪೂರ್ತಿ ಒಂದು ನೌನ್ ಆಯಿತು. ಸೊ ನೌನ್ ಹಿಂದೆ ಎ ಬರಲೇಬೇಕಿಲ್ಲಿ. ಸೊ ಯಾವಾಗ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಯೂಸ್ ಮಾಡ್ತಾ ಇದ್ದೀವಿ, ಅದರ ಹಿಂದೆ ಎ ಅಥವಾ ಎನ್ ಹಾಕಲೇಬೇಕು. ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಐಡಿಯಾ. ನೋಡಿ, ಇಟ್ ಈಸ್ ಇಂಟ್ರೆಸ್ಟಿಂಗ್ ಐಡಿಯಾ ಅನ್ಬಾರ್ದು, ಇಟ್ ಈಸ್ ಅ ಇಂಟ್ರೆಸ್ಟಿಂಗ್ ಐಡಿಯಾ ಅನ್ಬಾರ್ದು, ಇಟ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಐಡಿಯಾ. ಯುವರ್ ಡ್ಯಾಡ್ ಈಸ್ ಅ ಹಾರ್ಡ್ ವರ್ಕಿಂಗ್ ಮ್ಯಾನ್. ನೆನ್ಪಿಟ್ಕೊಳ್ಳಿ, ಅಡ್ಜೆಕ್ಟಿವ್ ಪ್ಲಸ್ ನೌನ್ ಬರ್ತಾ ಇದ್ರೆ ಅದ್ರ ಹಿಂದೆ ಎ ಅಥವಾ ಎನ್ ಹಾಕಬೇಕು. ಎ ಎನ್ ರೂಲ್ಸ್ ನಿಮಗೆ ಗೊತ್ತಿದ್ರೆ ಇದು ಅರ್ಥ ಆಗುತ್ತೆ. ಸಂಜು ಟ್ಯಾಲೆಂಟೆಡ್. ಸಂಜು ಈಸ್ ಅ ಟ್ಯಾಲೆಂಟೆಡ್, ರಾಂಗ್. ಈಗ ತಾನೇ ಹೇಳೋದಲ್ಲ ರೂಲ್, ಸಂಜು ಈಸ್ ಟ್ಯಾಲೆಂಟೆಡ್ ಅನ್ಬೇಕು, ರೈಟ್? ದಿಸ್ ಕ್ಲಾಸ್ ಈಸ್ ಎ ಬೆಟರ್ ಅಂದರೆ ಈ ಕ್ಲಾಸ್ ಉತ್ತಮ, ಬೇರೆ ಕ್ಲಾಸಿಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಅಂದರೆ ನನ್ನ ಮೈಂಡ್ನಲ್ಲೇ ಕಂಪ್ಯಾರಿಸನ್ ಇದೆ. ಏನನ್ಬೇಕಾಗ? ದಿಸ್ ಕ್ಲಾಸ್ ಇಸ್ ಬೆಟರ್. ಡಿಗ್ರಿ ಎಕ್ಸಾಮ್ ಯಾವಾಗಿದೆ ಅಂತ ನೀವು ಕೇಳಬೇಕು. ಯಾರೋ ಕೇಳಿದ್ರು ಈ ಥರ, ವೆನ್ ದ ಡಿಗ್ರಿ ಎಕ್ಸಾಮ್ ಅಂತ. ರಾಂಗ್. ಯಾಕೆ? ಓಕೆ, ಇದಕ್ಕೆ ಫಸ್ಟ್ ಆನ್ಸರ್ ಮಾಡಿ. 10th ಜೂನ್ಗಿದೆ. ಇಟ್ ಈಸ್ ಆನ್ 10th ಜೂನ್ ಅಲ್ವಾ? ನೆಗೆಟಿವ್ ಇದ್ದರೆ ಇಟ್ ಈಸ್ ನಾಟ್ ಆನ್ 10th ಜೂನ್. ಈಸ್ ಇಟ್ ಆನ್ 10th ಜೂನ್? ಇಟ್ ಅಂದರೆ ಎಕ್ಸಾಮ್. ಇಸಂಟ್ ಇಟ್ ಆನ್ 10th ಜೂನ್? ವೆನ್ ಈಸ್ ಇಟ್? ವೆನ್ ಈಸ್ ಇಟ್ ಈ ಸ್ಟ್ರಕ್ಚರ್ನಲ್ಲಿ ಬರಬೇಕು ಅಲ್ವಾ? ವೆನ್ ಈಸ್ ಇಟ್ ಅಂದರೆ ಯಾವಾಗಿದೆ. ವೆನ್ ಈಸ್ ದ ಡಿಗ್ರಿ ಎಕ್ಸಾಮ್ ಅನ್ಬೇಕು. ಸೊ ವೆನ್ ಆದಮೇಲೆ ಈಸ್ ಬರಲೇಬೇಕು. ಈಸ್ ಅಂದರೆ ಇದೆ,
ವೆನ್ ಈಸ್ ಅಂದರೆ ಯಾವಾಗಿದೆ. ಇಸ್ ಹಾಕ್ಲಿಲ್ಲ ಅಂದರೆ ಕಂಪ್ಲೀಟೇ ಆಗಲ್ಲ. ಯಾವಾಗ ಇದೆ ಅನ್ನೋ ವರ್ಡೇ ಆಗಲ್ಲ ಕಂಪ್ಲೀಟ್ ಆಗ, ಅಲ್ವಾ? ಅದಕ್ಕೆ ನನ್ನ ಕ್ಲಾಸ್ನ ಎಲ್ಲ ನೀವು ಸೀರಿಯಲ್ ವೈಸ್ ನೋಡಿದರೆ, ಎಂಡ್ವರೆಗೂ ನೋಡಿದರೆ, ಪ್ರಾಕ್ಟೀಸ್ ಮಾಡಿದರೆ ತುಂಬ ಇಂಪಾರ್ಟೆಂಟ್, ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದು ಪ್ರೆಸೆಂಟ್ನಲ್ಲೇ ಕೇಳುವ, ಪ್ರೆಸೆಂಟ್ನಲ್ಲೇ ಇದೆ ಇದು, ಬಟ್ ಇನ್ನೂ ನಡೆದಿಲ್ಲ. ಯಾಕೆ ಫ್ಯೂಚರ್ನಲ್ಲಿ ಕೇಳಬೇಕಲ್ವಾ? ನೋಡಿ, ಯಾವುದಾದ್ರೂ ಒಂದು ಈವೆಂಟ್, ರೈಟ್, ಒಂದು ಆ್ಯಕ್ಷನ್ ಆಲ್ರೆಡಿ ಪ್ಲ್ಯಾನ್ ಆಗೋಗಿದ್ರೆ, ಅದು ಹಾಗೇ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದ್ರೆ, ಲೈಕ್ ಡಿಗ್ರಿ ಎಕ್ಸಾಮ್, ನಾವು ಪ್ರೆಸೆಂಟ್ನಲ್ಲೇ ಕೇಳ್ತೀವಿ, ಅಂದರೆ ನಿಯರ್ ಫ್ಯೂಚರ್ನಲ್ಲೇ ಇರುತ್ತೆ ಅಂತ. ಏನು ಇನ್ ಸಿಂಪಲ್ ಹೇಳಬೇಕಂದ್ರೆ ಪ್ಲ್ಯಾನ್ ಆಗಿರೋ ಆ್ಯಕ್ಟಿವಿಟೀಸ್ನ ನಾವು ಪ್ರೆಸೆಂಟ್ನಲ್ಲೇ ಕೇಳೋದೇ ತುಂಬ ಕಾಮನ್. ಫ್ಯೂಚರ್ ಅಂದರೆ ಯಾವಾಗ ಅಂದರೆ ಅದು ಇನ್ನೂ ನಡೀತೋ ಇಲ್ವೋ ಗೊತ್ತೇ ಇರಲ್ಲ, ಯಾವಾಗ ನಡೆಯುತ್ತೆ ಅನ್ನೋದು ಗೊತ್ತಿರೋದಿಲ್ಲ, ಅಥವಾ ಆಗುತ್ತೋ ಇಲ್ವೋ ಅನ್ನೋದು ಕನ್ಫರ್ಮೇಷನೇ ಇರಲ್ಲ, ಅಂಥವು ಫ್ಯೂಚರ್ಗೆ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ವೆನ್ ವಿಲ್ ದೇರ್ ಬಿ ಅ ಕೊರೋನಾ ವೈರಸ್ ಟ್ರೀಟ್ಮೆಂಟ್, ನೋಡಿ ಫ್ಯೂಚರ್ ಬಂತು, ರೈಟ್. ವೆನ್ ವಿಲ್ ದ ಅಡ್ಮಿಷನ್ಸ್ ಬಿ ಓಪನ್ಡ್, ಸೊ ಇದು ನೋಡಿ ನನಗೆ ಗೊತ್ತೇ ಇಲ್ಲ ಯಾವಾಗ ಅಡ್ಮಿಷನ್ ಅನ್ನೋದು, ಅವರು ಪ್ಲ್ಯಾನ್ ಮಾಡಿಲ್ಲ, ಇನ್ನೂ ತುಂಬ ದೂರ ಇದೆ ಅಂದರೆ ಫ್ಯೂಚರ್ನಲ್ಲೇ ಕೇಳಬೇಕು. ವೆನ್ ವಿಲ್ ದ ಅಡ್ಮಿಷನ್ಸ್ ಬಿ ಓಪನ್ಡ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ನಲ್ಲಿದೆ, ನೀವು ಮುಂದೆ ಕಲಿತೀರ, ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್, ನೀನು ನಾಳೆ ಎಲ್ಲಿರ್ತೀಯ ಕೇಳಬೇಕು. ವೇರ್ ವಿಲ್ ಯು ಟುಮಾರೋ, ರಾಂಗ್. ಸೊ ಯಾವ ವರ್ಡ್ ಮಿಸ್ ಆಗಿದೆ? ವೇರ್ ವಿಲ್ ಯು ಬಿ ಟುಮಾರೋ. ನಾಳೆ ಎಲ್ಲಿರ್ತೀಯ ಅನ್ನೋವಾಗ ಬಿ ಬರಲೇಬೇಕಲ್ವಾ? ಐ ವಿಲ್ ಬಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ವಿಲ್ ಯು ಬಿ ಅಂತಲೇ ಕೇಳಬೇಕು. ವೇರ್ ವಿಲ್ ಯು ಬಿ, ಇದಕ್ಕೆ ಆನ್ಸರ್ ಆಗಿ ನೀವು ಈ ಥರ ಹೇಳಿ, ಐ ವಿಲ್ ಬಿ ಅಟ್ ಹೋಮ್, ಮನೇಲಿರ್ತೀನಿ. ಐ ವಿಲ್ ನಾಟ್ ಬಿ ಇನ್ ಮೈಸೂರು ಟುಮಾರೋ, ನಾನು ಮೈಸೂರಲ್ಲಿರಲ್ಲ. ಐ ವಿಲ್ ಬಿ ವಿತ್ ಮೈ ಫ್ರೆಂಡ್ಸ್, ರೈಟ್. ನೆಕ್ಸ್ಟ್, ನಿಮ್ಮ ಅಣ್ಣನ ಬೈಕ್ ಚೆನ್ನಾಗಿದೆ. ಯುವರ್ ಬ್ರದರ್ ಹ್ಯಾವ್ ಅ ನೈಸ್ ಬೈಕ್, ರಾಂಗ್. ಯುವರ್ ಬ್ರದರ್ ಹ್ಯಾಸ್ ಅ ನೈಸ್ ಬೈಕ್. ಯುವರ್ ಬ್ರದರ್ ಅಂದರೆ ಬೇರೆ ಪರ್ಸನ್, ನಾ ಹೇಳಿದ್ನಲ್ವಾ, ಐ ಯು ಬಿಟ್ಟು ಬೇರೆ ಪರ್ಸನ್ ಸಿಂಗ್ಯುಲರ್ ಬಂದರು ಅಂದರೆ ಹ್ಯಾಸೇ ಹಾಕಬೇಕು. ಯುವರ್ ಬ್ರದರ್ ಹ್ಯಾಸ್ ಅ ನೈಸ್ ಬೈಕ್. ಕೆಲವ್ರು ಅನಿಸುತ್ತೆ ನಿಮ್ಮ ಅಣ್ಣನ ಬೈಕ್ ಚೆನ್ನಾಗಿದೆ, ಯುವರ್ ಬ್ರದರ್ಸ್ ಬೈಕ್ ಅನ್ಬೇಕಲ್ವಾ? ನೋ, ಆ ಥರ ಹೇಳೋದು ನ್ಯಾಚುರಲ್ ಅಲ್ಲ. ಯುವರ್ ಬ್ರದರ್ ಹ್ಯಾಸ್ ಅ ನೈಸ್ ಬೈಕ್ ಅನ್ನೋದು ನ್ಯಾಚುರಲ್ ಇಂಗ್ಲೀಷ್, ಈ ಫಾರ್ಮ್ನಲ್ಲೇ ಹೇಳ್ತಾರೆ. ಯುವರ್ ಡ್ಯಾಡ್ ಹ್ಯಾಸ್, ಯುವರ್ ಮಾಮ್ ಹ್ಯಾಸ್, ಯುವರ್ ಕ್ಯಾಟ್ ಹ್ಯಾಸ್, ಯುವರ್ ಲ್ಯಾಪ್ಟಾಪ್ ಹ್ಯಾಸ್ ಬರಬೇಕು. ತುಂಬ ಜನ ಹ್ಯಾವ್ ಹಾಕ್ಬಿಡ್ತಾರೆ, ಯು ಬಂದಿದೆ ಅಲ್ವಾ, ಯುಗೆ ಹ್ಯಾವ್ ಅಲ್ವಾ? ಯು ಅಲ್ಲ, ಯುವರ್ ಡ್ಯಾಡ್, ಯುವರ್ ಮಾಮ್, ಯುವರ್ ಕ್ಯಾಟ್, ಯುವರ್ ಲ್ಯಾಪ್ಟಾಪ್. ಯುವರ್ ಬ್ರದರ್ಸ್ ಫ್ರೆಂಡ್ ಹ್ಯಾಸ್, ನಿನ್ನ ಬ್ರದರ್ನ ಫ್ರೆಂಡ್ ಏನೋ ಹೊಂದಿದ್ದಾನೆ, ಏನೋ ಇದೆ ಮಾತ್ರ ಅಂತ ಹೇಳುವಾಗ ಹ್ಯಾಸ್. ಬಟ್ ಫ್ರೆಂಡ್ ಪ್ಲೂರಲ್ ಇದ್ದರೆ ಯುವರ್ ಬ್ರದರ್ಸ್ ಫ್ರೆಂಡ್ಸ್ ಹ್ಯಾವ್, ನಿನ್ನ ಅಣ್ಣನ ಫ್ರೆಂಡ್ಸ್ ಹ್ಯಾವ್ ಬರುತ್ತೆ ಪ್ಲೂರಲ್. ನೆಕ್ಸ್ಟ್, ಬುಕ್ ತನ್ನ ಜಾಗದಲ್ಲೇ ಇದೆ ಅಂದರೆ ಬುಕ್ ಎಲ್ಲಿರಬೇಕು ಅಲ್ಲೇ ಇದೆ. ದ ಬುಕ್ ಈಸ್ ಇನ್ ಇಟ್ಸ್ ಪ್ಲೇಸ್, ರಾಂಗ್. ಐ ಟಿ ಅಪಾಸ್ಟ್ರಫಿ ಎಸ್ ಅಲ್ಲ, ಐ ಟಿ ಎಸ್. ದ ಬುಕ್ ಈಸ್ ಇನ್ ಇಟ್ಸ್ ಪ್ಲೇಸ್. ತುಂಬ ಜನ ಇದೇ ಇಟ್ಸ್ ಯೂಸ್ ಮಾಡ್ತಾರೆ. ಈ ಇಟ್ಸ್ ಅಂದ್ರೆ ಏನು? ಇಟ್ ಈಸ್ನ ಶಾರ್ಟ್ ಫಾರ್ಮ್ ಅದು. ಇಟ್ಸ್ ಅ ಸೈನ್ಸ್ ಬುಕ್ ಅಂದರೆ ಇಟ್ ಈಸ್ ಅ ಸೈನ್ಸ್ ಬುಕ್. ನೀವು ಈ ಇಟ್ಸ್ನ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ. ಇಟ್ಸ್ ಅಂದರೆ ತನ್ನ, ಇದರ, ಅದರ ಅಂತ ಹೇಳೋ ಕಡೆ ಯೂಸ್ ಮಾಡಬೇಕು. ಆ ಜಾಗದಲ್ಲಿ ನೀವು ಐ ಟಿ ಅಪಾಸ್ಟ್ರಫಿ ಎಸ್ ಯೂಸ್ ಮಾಡ್ತಿದ್ದೀರಾ. ತುಂಬ ಜನ ಮಾಡಿದ್ದಾರೆ. ಅಲ್ಲ, ಐ ಟಿ ಅಪಾಸ್ಟ್ರಫಿ ಎಸ್ ಅಂದ್ರೇನು ಇಟ್ ಈಸ್, ರೈಟ್. ಇಟ್ ಈಸ್ ಇಂದ ಯಾವಾಗಲೂ ಸೆಂಟೆನ್ಸ್ ಸ್ಟಾರ್ಟ್ ಆಗುತ್ತೆ. ಐ ಟಿ ಅಪಾಸ್ಟ್ರಫಿ ಎಸ್ ಇಂದ ಯಾವಾಗಲೂ ಸೆಂಟೆನ್ಸ್ ಸ್ಟಾರ್ಟ್ ಆಗಬೇಕು. ಬಿಡಿಸಾದ್ರೂ ಬರೀ, ಶಾರ್ಟ್ ಫಾರ್ಮ್ ಆದರೂ ಬರೀ. ಇಟ್ಸ್ ಅ ಸೈನ್ಸ್ ಬುಕ್ ಆ್ಯಂಡ್ ಇಟ್ಸ್ ಆಥರ್ ಈಸ್ ರಾಕೇಶ್. ನೋಡಿ, ಎರಡೂ ಇಟ್ಸ್ನ ಒಂದೇದ್ರಲ್ಲೇ ಹಾಕಿದ್ದೀನಿ. ಇಟ್ಸ್ ಆಥರ್ ಅಂದ್ರೇನು? ಇದರ ಆಥರ್ ಅಂದರೆ ಈ ಬುಕ್ನ ಆಥರ್. ನೋಡಿ, ಅಲ್ಲಿ ಯಾವ ಇಟ್ಸ್ ಬಂದಿದೆ? ಇಟ್ ಈಸ್ ಅ ಸೈನ್ಸ್ ಬುಕ್ನಲ್ಲಿ ಯಾವ ಇಟ್ಸ್ ಬಂದಿದೆ? ಹ್ಯೂಮನ್ ಹಾರ್ಟ್ ಎಲ್ಲಿರುತ್ತೆ? ಎಡಭಾಗದಲ್ಲಿರುತ್ತೆ. ಹ್ಯೂಮನ್ ಹಾರ್ಟ್ ಈಸ್ ಇನ್ ದ ಲೆಫ್ಟ್ ಸೈಡ್ ಅನ್ಬಾರ್ದು. ಹ್ಯೂಮನ್ ಹಾರ್ಟ್ ಈಸ್ ಆನ್ ದ ಲೆಫ್ಟ್ ಸೈಡ್ ಅನ್ಬೇಕು. ಇನ್ ದ ಲೆಫ್ಟ್ ಸೈಡ್ ಅನ್ಬಾರ್ದು, ರೈಟ್. ಇನ್ ಅನ್ನೋದು ಯಾವಾಗ ಹೇಳ್ತೀವಿ? ಒಳಗೆ ಅಂತ ಹೇಳುವಾಗ ಮಾತ್ರ ಅನ್ಬೇಕು ಇನ್. ಆನ್ ದ ಲೆಫ್ಟ್ ಸೈಡ್, ಆನ್ ದ ರೈಟ್ ಸೈಡ್ ಅಂತಾನೆ ಹೇಳಬೇಕು. ದೇ ಆರ್ ಆನ್ ದ ರೈಟ್ ಸೈಡ್ ಆಫ್ ದ ಬೋರ್ಡ್, ಆನ್ ದ ಲೆಫ್ಟ್ ಸೈಡ್ ಆಫ್ ದ ಸ್ಟ್ರೀಟ್, ರೈಟ್. ಬಟ್ ಯಾರಿಗಾದ್ರೂ ನೀವು ಈ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಡೈರೆಕ್ಷನ್ ಹೇಳುವಾಗ ಟೂ ಹಾಕಬೇಕು. ಗೋ ಟು ದ ರೈಟ್, ಗೋ ಟು ದ ಲೆಫ್ಟ್. ಹೋಗಿ ಅಂತ ಆ ಕಡೆಗೆ ಡೈರೆಕ್ಷನ್ ಹೇಳ್ತಿದ್ರಲ್ವ, ಟೂ ಹಾಕಬೇಕಲ್ಲಿ. ಬಟ್ ಲೆಫ್ಟ್ ಸೈಡ್ನಲ್ಲಿದೆ, ರೈಟ್ ಸೈಡ್ನಲ್ಲಿ ಇದೆ ಅಂತ ಹೇಳುವಾಗ ಆನ್ ಹಾಕಬೇಕು. ನೆನ್ಪಿಟ್ಕೊಳ್ಳಿ. ನಾವು ಹುಟ್ಟಿದ್ದು ಆಗಸ್ಟ್ನಲ್ಲಿ. ಐ ಹ್ಯಾವ್ ಬಾರ್ನ್ ಆನ್ ಆಗಸ್ಟ್, ರಾಂಗ್. ಏನು ಮಿಸ್ಟೇಕ್ ಇದೆ? ಐ ಹ್ಯಾವ್ ಬಾರ್ನ್ ಇನ್ ಆಗಸ್ಟ್ ಅನ್ಬೇಕು, ಅದು ಕೂಡ ರಾಂಗ್. ಐ ವಾಸ್ ಬಾರ್ನ್ ಇನ್ ಆಗಸ್ಟ್ ಅನ್ಬೇಕು. ಎರಡು ಮಿಸ್ಟೇಕ್ಸ್ ಇದೆ ಇಲ್ಲಿ. ಯಾವಾಗಲೂ ಐ ಹ್ಯಾವ್ ಬಾರ್ನ್ ಅನ್ಬಾರ್ದು. ಇಲ್ಲಿ ಬಾರ್ನ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ತಗೊಂಡಿದ್ದೀವಿ. ಆದ್ರಿಂದ ಐ ವಾಸ್ ಬಾರ್ನ್ ಇನ್ ಆಗಸ್ಟ್, ರೈಟ್.
ಸೊ ನೆನ್ಪಿಟ್ಕೊಳ್ಳಿ, ಐ ವಾಸ್ ಬಾರ್ನ್, ಶಿ ವಾಸ್ ಬಾರ್ನ್, ಹಿ ವಾಸ್ ಬಾರ್ನ್, ಯು ವರ್ ಬಾರ್ನ್ ಅಂತಲೇ ಹೇಳಬೇಕು, ಪಾಸ್ಟೇ ಹೇಳಬೇಕು. ಟೈಮ್ ಹೇಳೋವಾಗ ಇನ್ನು ಯಾವ್ಯಾವ್ದ್ರ ಹಿಂದೆ ಯೂಸ್ ಮಾಡ್ತೀವಿ? ಇನ್ ಜಾನ್ವರಿ, ಇನ್ ದ ಮಂತ್, ಇನ್ ದಿಸ್ ವೀಕ್, ಇನ್ 2008. ಆನ್ ಯಾವಾಗ ಯೂಸ್ ಮಾಡ್ತೀವಿ? ಸ್ಪೆಸಿಫಿಕ್ ಡೇ ಹಿಂದೆ. ಆನ್ ಮಂಡೇ ಮಾರ್ನಿಂಗ್, ಆನ್ January 8, ಆನ್ ದ ವೀಕೆಂಡ್. ಇವನ್ನ ನೆನಪಿಟ್ಕೊಳ್ಳಿ. ಡೇಸ್ ಹಿಂದೆ, ಮಂತ್ ಹಿಂದೆನೂ ನೀವು ಹಾಕಬಾರ್ದು ಹೆಸರುಗಳ ಹಿಂದೆ. ನೆಕ್ಸ್ಟ್, ನನಗೆ 25 ವರ್ಷ ವಯಸ್ಸು. ಇದನ್ನು ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಮಾಡ್ತಾರೆ, ಐ ಆಮ್ 25 year old. ರಾಂಗ್. 25 ಒಂದಕ್ಕಿಂತ ಜಾಸ್ತಿ ಇದಲ್ವಾ, ಇಯರ್ಸ್ ಆಗುತ್ತೆ. ಐ ಆಮ್ 25 years old ಅನ್ಬೇಕು. ರೈಟ್, ತುಂಬ ಜನ ಮಾಡೋ ಮಿಸ್ಟೇಕ್ ಇದೆ. ಅಥವಾ ಜಸ್ಟ್ ಐ ಆಮ್ 25 ಅನ್ನಿ, ಕ್ಯಾಶುವಲ್ ಆಗಿರುತ್ತಿದ್ದು. ಹಿ ವಾಸ್ ಅ 25 year old ಮ್ಯಾನ್. ನೋಡಿ, ಇಲ್ಲಿ ಬರುತ್ತೆ ಇಯರ್, ಇಲ್ಲಿ 25 year old ಅನ್ನೋದು ಒಂದು ಅಡ್ಜೆಕ್ಟಿವ್. ಅವನು ಆ ವಯಸ್ಸಿನ ವ್ಯಕ್ತಿ ಅಂತ ಹೇಳ್ತಾ ಇದ್ದೀವಿ, ಒಂಥರ ಅವನ್ನ ಡಿಸ್ಕ್ರೈಬ್ ಮಾಡ್ತಿದ್ದೀವಿ ಅವನ ಏಜಿಂದ. 25 year old ವ್ಯಕ್ತಿ ಅಂತ, ಅವನ ಏಜ್ 25 years ಅಂತ ಹೇಳ್ತಿಲ್ಲ ಇಲ್ಲಿ, ಅವನು ಎಷ್ಟು ಏಜ್ನ ವ್ಯಕ್ತಿ ಅಂತ ಹೇಳ್ತೀವಿ. ಅಂದರೆ ಒಂದು ರೀತಿ ಡಿಸ್ಕ್ರೈಬ್ ಮಾಡಿ ಹೇಳ್ತಿದ್ದೀವಿ ಅವನ ಏಜ್ನ ತಗೊಂಡು. ಆವಾಗ 25 year old ಅನ್ನೋದು ಬರುತ್ತೆ, ಇಯರ್ಸ್ ಬರಲ್ಲ ಇಲ್ಲಿ. ಇಟ್ಸ್ ಅ 6 month old ಬೇಬಿ ಅನ್ಬೇಕು, ಮಂತ್ಸ್ ಬರಲ್ಲ. ಏಜ್ ಮೇಲೆ ನಾವು ವಿಡಿಯೋ ಮಾಡಿದ್ರೆ ಅಲ್ಲಿ ಹೋಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಈ ಕ್ವಶನಿಂದ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ತುಂಬ ಜನ ಏನು ಹೇಳ್ತಾರೆ, ಐ ಆಮ್ ಕನ್ಫ್ಯೂಸಿಂಗ್ ವಿತ್ ದಿಸ್ ಕ್ವಶನ್. ರಾಂಗ್. ಐ ಆಮ್ ಕನ್ಫ್ಯೂಸಿಂಗ್ ಅಂದರೆ ಅರ್ಥ ನಾನು ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ ಅಂತ. ನಾನು ನಿನ್ನನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ, ನಾನು ಕನ್ಫ್ಯೂಸ್ ಮಾಡೋ ವ್ಯಕ್ತಿ ಅನ್ನೋ ಮೀನಿಂಗ್ ಬರುತ್ತೆ. ING ಸ್ಪೆಲ್ಲಿಂಗಿಂದ ಎಂಡಾಗೋ ಅಡ್ಜೆಕ್ಟಿವ್ನಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಐ ಆಮ್ ಕನ್ಫ್ಯೂಸ್ಡ್ ವಿತ್ ದಿಸ್ ಕ್ವಶನ್ ಅನ್ಬೇಕು. ಐ ಆಮ್ ಕನ್ಫ್ಯೂಸ್ಡ್, ನಾನು ಆ ಸ್ಟೇಟ್ನಲ್ಲಿ ಇದ್ದೀನಿ. ಈಗ ನಾವು ಒಂದು ಸ್ಟೇಟ್ನಲ್ಲಿ ಇದ್ದೀವಿ ಅಂದರೆ ಸ್ಪೆಲ್ಲಿಂಗಿಂದ ಎಂಡಾಗೋ ಅಡ್ಜೆಕ್ಟಿವ್ಸ್ನೇ ಹಾಕಬೇಕು. ತುಂಬ ಸರಿ ವ್ಯಕ್ತಿಗಳು ಯಾವ ಸ್ಟೇಟ್ನಲ್ಲಿ ಇದ್ದಾರೆ ಅನ್ನೋವಾಗ EDನೇ ಬರುತ್ತೆ, ING ಬರಲ್ಲ. ವ್ಯಕ್ತಿಗಳು ಎಂಥ ಸ್ಟೇಟ್ನಲ್ಲಿ ಇದ್ದಾರೆ ಅಂತ ಹೇಳುವಾಗ ನೀವು ಇದನ್ನು ಕಂಟಿನ್ಯೂಸ್ ಫಾರ್ಮ್ನಲ್ಲಿ ಹೇಳಬೇಕಂದ್ರೆ ಐ ಆಮ್ ಗೆಟಿಂಗ್ ಕನ್ಫ್ಯೂಸ್ಡ್ ಅಂತ ಹೇಳಬೇಕು. ನಾನು ಆ ಸ್ಟೇಟ್ನಲ್ಲಿ ಇದ್ದೀನಿ ಅಂದರೆ ಐ ಆಮ್ ಕನ್ಫ್ಯೂಸ್ಡ್, ನಾನು ಕನ್ಫ್ಯೂಸ್ ಆಗಿದ್ದೀನಿ ಈಗ. ದಿಸ್ ಕ್ವಶನ್ ಈಸ್ ಕನ್ಫ್ಯೂಸಿಂಗ್ ಅಂತ ಹೇಳ್ಬೋದು. ಅಂದರೆ ಈ ಕ್ವಶನ್ ನನಗೆ ಕನ್ಫ್ಯೂಸ್ ಮಾಡ್ತಾ ಇದೆ, ಆದ್ದರಿಂದ ದಿಸ್ ಕ್ವಶನ್ ಈಸ್ ಕನ್ಫ್ಯೂಸಿಂಗ್. ಐ ಆಮ್ ಬೋರ್ಡ್, ಹಿ ಇಸ್ ಕನ್ಫ್ಯೂಸ್ಡ್, ಶಿ ಇಸ್ ಶಾಕ್ಡ್, ಇದೇ ಥರನೇ ಹೇಳಬೇಕು. ರೈಟ್. ಬಟ್ ತುಂಬ ಸರಿ ನಮಗೆ ಬೋರ್ ಆಗಿರುತ್ತೆ, ಟಯರ್ಡ್ ಆಗಿರುತ್ತೆ, ಏನೋ ಒಂದು ಕೆಲಸ ಮಾಡ್ತಾ, ಅವಾಗ ಈ ರೀತಿ ಹೇಳಬೇಕು, ಐ ಆಮ್ ಬೋರ್ಡ್ ಆಫ್ ಸ್ಟೇಯಿಂಗ್ ಅಟ್ ಹೋಮ್. ರೈಟ್. ಬೋರ್ಡ್ ಆಫ್, ಟಯರ್ಡ್ ಆಫ್ ಹಾಕಿ ಮುಂದೆ ING ವರ್ಬ್ನ ಮೆನ್ಷನ್ ಮಾಡಿ. ನನಗೆ ತುಂಬ ಡೌಟ್ಸ್ ಇದ್ದವು. ಐ ಹ್ಯಾಡ್ ಅ ಲಾಟ್ ಆಫ್ ಡೌಟ್ ಅಲ್ಲ, ಅ ಲಾಟ್ ಆಫ್ ಮುಂದೆ ಕೌಂಟಬಲ್ ನೌನ್ ಬರ್ತಿದ್ರೆ ಅದು ಪ್ಲೂರಲ್ಲೇ ಆಗಿರಬೇಕು. ಐ ಹ್ಯಾಡ್ ಅ ಲಾಟ್ ಆಫ್ ಡೌಟ್ಸ್ ಅನ್ಬೇಕು. ಲಾಟ್ ಆಫ್ ಅಂದರೆ ತುಂಬ, ಮತ್ತು ಡೌಟ್ ಅಂತ ಸಿಂಗ್ಯುಲರ್ ಹೆಂಗೆ ಹೇಳಕ್ಕೆ ಬರುತ್ತೆ? ಡೌಟ್ಸ್ ಅಂತ ಹೇಳಬೇಕಲ್ವಾ, ತುಂಬ ಡೌಟ್ಗಳು, ಅದರಿಂದ ಲಾಟ್ ಆಫ್ ಡೌಟ್ಸ್. ಸೊ ತುಂಬ ಜನ ಈ ಥರ ಬರ್ತಿದ್ದು ನೋಡಿದ್ದೀನಿ. ಐ ಹ್ಯಾಡ್ ಲಾಟ್ ಆಫ್ ಡೌಟ್ಸ್, ಲಾಟ್ ಆಫ್ ಸ್ಟೂಡೆಂಟ್ಸ್ ಅಂತಾರೆ. ಇರೋದೇ ಇಲ್ಲ. ಲಾಟ್ ಆಫ್ ಅನ್ನೋ ಫ್ರೇಸ್ ಯೂಸ್ ಮಾಡಬೇಕು. ಐ ಹ್ಯಾಡ್ ಅ ಲಾಟ್ ಆಫ್ ಡೌಟ್ಸ್, ಲಾಟ್ ಆಫ್ ಬರಬೇಕು. ಬಿಟ್ಬಿಡ್ತೀರಾ, ರಾಂಗ್. ಅದನ್ನು ನೋಡ್ಕೊಳ್ಳಿ. ದೇರ್ ಆರ್ ಅ ಲಾಟ್ ಆಫ್ ಆಪರ್ಚುನಿಟೀಸ್, ಪ್ಲೂರಲ್. ದೇರ್ ಇಸ್ ಸ್ಟಿಲ್ ಅ ಲಾಟ್ ಆಫ್ ಜ್ಯೂಸ್ ಇನ್ ದ ಬಾಟಲ್. ಲಾಟ್ ಆಫ್ ಜ್ಯೂಸ್ ಅನ್ಬೋದು, ಅದು ಜ್ಯೂಸಸ್ ಆಗಲ್ಲ ಅಲ್ವಾ, ಕೌಂಟ್ ಮಾಡೋಕ್ಕಾಗಲ್ಲ ನೀವು. ರೈಟ್. ಅಂದರೆ ಇನ್ನು ಬಾಟ್ಲಲ್ಲಿ ತುಂಬ ಜ್ಯೂಸ್ ಇದೆ. ಬ್ಯಾಂಕ್ ಪಕ್ಕದಲ್ಲಿ ಒಂದು ಹೋಟ್ಲಿದೆ. ದೇರ್ ಇಸ್ ಹೋಟೆಲ್ ನೆಕ್ಸ್ಟ್ ಟು ದ ಬ್ಯಾಂಕ್. ರಾಂಗ್. ದೇರ್ ಈಸ್ ಮುಂದೆ ಸಿಂಗ್ಯುಲರೇ ಬರಬೇಕು ಅಲ್ವಾ. ಆ್ಯನ್ ಹಾಕ್ಲೇಬೇಕು, ಝೀರೋ ಆರ್ಟಿಕಲ್ ಇರಲ್ಲ, ಹಾಕ್ಲೇಬೇಕು ನೀವು. ದೇರ್ ಇಸ್ ಅ ಹೋಟೆಲ್ ನೆಕ್ಸ್ಟ್ ಟು ದ ಬ್ಯಾಂಕ್ ಅನ್ಲೇಬೇಕು ನೀವು. ದೇರ್ ಇಸ್ ಅ ಪೊಲೀಸ್ ಮ್ಯಾನ್ ಅಟ್ ದ ಸಿಗ್ನಲ್. ದೇರ್ ಇಸ್ ಅನ್ ಇಂಕ್ ಮಾರ್ಕ್ ಆನ್ ಯುವರ್ ಶರ್ಟ್. ದೇರ್ ಇಸ್ ಅ ಲಿಟಲ್ ಗರ್ಲ್ ಅಟ್ ದ ಗೇಟ್. ಪ್ಲೂರಲ್ ಇದ್ರೆ ನಿಮಗೆ ಗೊತ್ತಲ್ವಾ, ಇಲ್ಲೇನೂ ಇಲ್ಲ. ದೇರ್ ಇಸ್ ಎ ನಥಿಂಗ್ ಹಿಯರ್. ರಾಂಗ್. ನಥಿಂಗ್ ಅನ್ನೋದೇ ನೆಗೆಟಿವ್ ವರ್ಡ್. ಅದಿದ್ದಾಗ ನಾಟ್ ಬರಬಾರ್ದು. ನೋಡಿ, ಇಸಂಟ್ನಲ್ಲಿ ನಾಟ್ ಇದೆ ಅಲ್ವಾ. ದೇರ್ ಇಸ್ ನಾಟ್ ನಥಿಂಗ್, ಆ ಥರ ಯಾವತ್ತೂ ಹೇಳಕ್ಕೆ ಬರಲ್ಲ. ಎರಡೆರಡು ನೆಗೆಟಿವ್ ವರ್ಡ್ಸ್ ಒಂದು ಸೆಂಟೆನ್ಸ್ನಲ್ಲಿ ಬರಲ್ಲ. ದೇರ್ ಇಸ್ ನಥಿಂಗ್ ಹಿಯರ್ ಅಂದ್ರೇನೆ ಕಂಪ್ಲೀಟ್ ಮೀನಿಂಗ್ ಕೊಡ್ತಾ ಇದೆ, ಇಲ್ಲಿ ಏನೂ ಇಲ್ಲ ಅಂತ. ದೇರ್ ಇಸಂಟ್ ಎನಿಥಿಂಗ್ ಅನ್ಬೋದು. ದೇರ್ ಇಸಂಟ್ ಎನಿಥಿಂಗ್ಗಿಂತ ದೇರ್ ಇಸ್ ನಥಿಂಗ್ ಅನ್ನೋದು ಸ್ಟ್ರಾಂಗ್ ಇರುತ್ತೆ. ಐ ಡೋಂಟ್ ಹ್ಯಾವ್ ನಥಿಂಗ್ ಅಂದ್ರೂ ತಪ್ಪೆ. ತುಂಬ ಜನ ಈ ಥರನೂ ಹೇಳ್ತಾರೆ, ಐ ಹ್ಯಾವ್ ನಥಿಂಗ್ ಅನ್ಬೇಕು. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಅನ್ಬೋದು, ನನ್ನ ಹತ್ರ ಏನೂ ಇಲ್ಲ. ಅದಕ್ಕಿಂತ ಸ್ಟ್ರಾಂಗ್ ಏನೋ ಐ ಹ್ಯಾವ್ ನಥಿಂಗ್ ಅನ್ನೋ ಸೆಂಟೆನ್ಸ್. ನೋಡಿ, ಡೋಂಟ್ನಲ್ಲೂ ನಾಟ್ ಬರ್ತಾ ಇದೆ, ನಾಟ್ ನಥಿಂಗ್ ಜೊತೆಗೆ ಬರಲ್ಲ ಇವತ್ತು, ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೂ ನಾನು ಡೀಟೇಲಾಗಿ ಕ್ಲಾಸಸ್ ಮಾಡಿದ್ದೀನಿ. ಆರ್ಡರ್ ವೈಸ್ನಲ್ಲಿ ನೀವು ಕ್ಲಾಸ್ ನೋಡಬೇಕು, ಎಂಡ್ವರೆಗೂ ನೋಡಬೇಕು.
ತುಂಬ ಜನ ಅದು ಮಾಡೋದೇ ಇಲ್ಲ. ಆವಾಗ ಅದು ನಿಮ್ಮ ಪ್ರಾಬ್ಲಮ್ ಅಷ್ಟೇ. ನೆಕ್ಸ್ಟ್, ನಂತರ ತುಂಬ ಟೈಮ್ ಇಲ್ಲ, ಬೇಗ ಹೇಳು. ಐ ಡೋಂಟ್ ಹ್ಯಾವ್ ಮೋರ್ ಟೈಮ್. ರಾಂಗ್. ಮೋರ್ ಟೈಮ್ ಅಂದರೆ ಎಕ್ಸ್ಟ್ರಾ ಟೈಮ್ ಅಂತ, ಹೆಚ್ಚಿನ ಟೈಮ್ ಅಂತ, ತುಂಬ ಟೈಮ್ ಅಲ್ಲ. ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ಅನ್ಬೇಕು. ಅಂದರೆ ಮೆನಿ ಥರ ಮಚ್ ಇಲ್ಲಿ. ಐ ಡೋಂಟ್ ಹ್ಯಾವ್ ಮೆನಿ ಫೋನ್ಸ್ ಅಂತೀವಲ್ವಾ, ಐ ಡೋಂಟ್ ಹ್ಯಾವ್ ಮೆನಿ ಪೆನ್ಸ್ ಅಂತೀವಲ್ವಾ, ಆ ಥರ ಟೈಮ್ಗೆ ಮಚ್ ಹಾಕಬೇಕು. ರೈಟ್? ಸೊ ಅನ್ಕೌಂಟಬಲ್ ನೌನ್ ಇದ್ದಾಗ ಅದ್ರ ಹಿಂದೆ ಹೆಚ್ಚು, ತುಂಬ ಅಂತ ಹೇಳೋ ಕಡೆ ಮಚ್ ಹಾಕಬೇಕು. ಮಚ್ ಮನಿ, ಮಚ್ ವಾಟರ್, ಮಚ್ ಏರ್, ಬ್ಯೂಟಿ, ನಾಲೆಜ್, ಆ್ಯಂಗರ್. ಹಾಂ, ಆ್ಯಂಗರ್ ಅನ್ನೋದು ನೌನ್, ಇವೆಲ್ಲ ನೌನ್ಗಳು, ಬಟ್ ಅನ್ಕೌಂಟಬಲ್ ನೌನ್ಗಳು. ಆ್ಯಂಗ್ರಿ ಅಂದರೆ ಅಡ್ಜೆಕ್ಟಿವ್. ಆ್ಯಂಗರ್ನ ನೌನ್ ಥರ ಯೂಸ್ ಮಾಡಬೇಕು, ಅಂದರೆ ಸಬ್ಜೆಕ್ಟ್ ಹಾಕೋ ಕಡೆನೇ ಹಾಕಬೇಕು. ಟೂ ಮಚ್ ಆ್ಯಂಗರ್ ಇಸ್ ನಾಟ್ ಗುಡ್ ಫಾರ್ ದ ಮೈಂಡ್. ನೋಡಿ, ಹೈಲೈಟ್ ಮಾಡಿರೋದು ಇಲ್ಲಿ ಸಬ್ಜೆಕ್ಟ್. ನೀನು ಸಂತೋಷವಾಗಿರ್ತೀಯ, ನೀನು ಹ್ಯಾಪಿಯಾಗಿರ್ತೀಯ ಅಂತ ಹೇಳಬೇಕು. ಅಂದರೆ ನೀವು ಅವರಿಗೆ ವಿಶ್ ಮಾಡ್ತಾ ಇದ್ದೀರಾ ಅಲ್ವಾ, ಅವರ ಫ್ಯೂಚರ್ ಬಗ್ಗೆ. ಯು ವಿಲ್ ಹ್ಯಾಪಿ. ತುಂಬ ಜನ ಮಾಡ್ತೀರಾ ನೀವು ಮಿಸ್ಟೇಕ್, ಬಿಗಿನರ್ಸ್ ಎಸ್ಪೆಷಲಿ. ರಾಂಗ್. ಹ್ಯಾಪಿ ಅನ್ನೋದು ಅಡ್ಜೆಕ್ಟಿವ್ ಅಲ್ವಾ, ವಿಲ್ ಬರಲ್ಲ, ವಿಲ್ ಬಿ ಬರುತ್ತೆ. ವಿಲ್ ಬಿ ಹ್ಯಾಪಿ, ಯು ವಿಲ್ ಬಿ ಹ್ಯಾಪಿ ಅನ್ಬೇಕು. ಅಂದರೆ ನೀನು ಹ್ಯಾಪಿಯಾಗಿ ಇರ್ತೀಯ ಅನ್ನೋ ವರ್ಡ್ನ ಇಂಗ್ಲೀಷ್ನಲ್ಲಿ ಬಿ ಅನ್ನೋದು ತೋರಿಸುತ್ತೆ. ಯು ವಿಲ್ ಹ್ಯಾಪಿ ಅಂದರೆ ಮೀನಿಂಗ್ಲೆಸ್ ಅದು. ಕೇಳಿದೀವಲ್ವಾ, ವಿಲ್ ಮುಂದೆ ವರ್ಡ್ ಬರುತ್ತೆ, ವಿಲ್ ಮುಂದೆ ವರ್ಬ್ ಬರುತ್ತೆ. ಯು ವಿಲ್ ಡೂ ಇಟ್ ಟೆನ್ಸ್ಗಳಲ್ಲಿ ಬರುತ್ತೆ. ಬಟ್ ಇಲ್ಲಿ ಹ್ಯಾಪಿ ಅನ್ನೋದು ಅಡ್ಜೆಕ್ಟಿವ್. ನೀನು ಫ್ಯೂಚರ್ನಲ್ಲಿ ಆ ಥರ ಇರ್ತೀಯ, ಆ ಥರ ಆಗಿರ್ತೀಯ, ಅಲ್ಲಿರ್ತೀಯ, ಇಲ್ಲಿರ್ತೀಯ, ಅದಾಗಿರ್ತೀಯ, ಇದಾಗಿರ್ತೀಯ ಅಂತ ಹೇಳುವಾಗ ವಿಲ್ ಬಿ ಮುಂದೆನೇ ಅಡ್ಜೆಕ್ಟಿವ್ ಹಾಕಬೇಕು, ನೌನ್ ಹಾಕಬೇಕು, ಪ್ಲೇಸ್ ಹಾಕಬೇಕು. ಇಟ್ ವಿಲ್ ಬಿ ಓಕೆ, ಇದು ಸರಿ ಹೋಗುತ್ತೆ, ಸರಿಯಾಗಿರುತ್ತೆ. ಶಿ ವಿಲ್ ಬಿ ಫೈನ್, ದಟ್ ವಿಲ್ ಬಿ ವೆರಿ ಹಾರ್ಡ್. ರೈಟ್? ಮಿಸ್ಟೇಕ್ ಮಾಡಬೇಡಿ ಅವತ್ತು. ನಾಳೆ ಯಾವುದು ಟ್ರೈನ್ಸ್ ಇರೋದಿಲ್ಲ. ಅಗೈನ್, ದೆರ್ ವಿಲ್ ನೋ ಟ್ರೈನ್ಸ್ ಟುಮಾರೋ ಅಲ್ಲ, ನಾನು ಈಗ ತಾನೇ ಹೇಳಿದ್ನಲ್ವಾ, ದೆರ್ ವಿಲ್ ಬಿ ನೋ ಟ್ರೈನ್ಸ್ ಟುಮಾರೋ ಅನ್ಬೇಕು. ರೈಟ್? ದೆರ್ ವಿಲ್ ನಾಟ್ ಬಿ ಎನಿ ಟ್ರೈನ್ಸ್ ಅಂತಲೂ ಹೇಳ್ಬೋದು. ರೈಟ್? ನೋ ಹಾಕಿದಾಗ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಷ್ಟೇ. ದೆರ್ ವೋಂಟ್ ಬಿ ಅ ಹಾಲಿಡೇ ನೆಕ್ಸ್ಟ್ ಮಂಡೇ. ದೆರ್ ವೋಂಟ್ ಬಿ ಎನಿ ಸೀರಿಯಲ್ಸ್ ಆನ್ ಟಿ ವಿ. ಎಲ್ಲನೂ ನಾವು ಫ್ಯೂಚರ್ ಬಗ್ಗೆನೇ ಹೇಳ್ತಾ ಇದ್ದೀವಿ. ನನ್ನ ಹತ್ರ ದುಡ್ಡು ಇರಲಿಲ್ಲ. ಐ ಡಿಡೆಂಟ್ ಹ್ಯಾಡ್ ಮನಿ. ರಾಂಗ್. ಐ ಡಿಡೆಂಟ್ ಹ್ಯಾವ್ ಮನಿ. ನೆನಪಿದೆ ಅಲ್ವಾ? ಹ್ಯಾವ್, ಹ್ಯಾಡ್, ಹ್ಯಾಸ್ ಕ್ಲಾಸ್ನಲ್ಲಿ ನಾನು ಡೀಟೇಲಾಗಿ ಹೇಳ್ಕೊಟ್ಟಿದ್ದೆ. ಪಾಸ್ಟ್ನಲ್ಲಿ ಡಿಡ್ ಮಾತ್ರ ಪಾಸ್ಟ್ ಆಗುತ್ತೆ, ಹ್ಯಾಡ್ ಬರಲ್ಲ. ಐ ಹ್ಯಾವ್ ಮನಿ, ಐ ಹ್ಯಾಡ್ ಮನಿ. ಐ ಡೋಂಟ್ ಹ್ಯಾವ್ ಮನಿ, ಐ ಡಿಡೆಂಟ್ ಹ್ಯಾವ್ ಮನಿ. ಐ ಹ್ಯಾಡ್ 1000 rupees ಅನ್ಬೋದು, ಅಂದರೆ ನನ್ನ ಹತ್ರ 1000 ರೂಪಾಯಿ ಇತ್ತು. ಐ ಡಿಡೆಂಟ್ ಹ್ಯಾವ್ ಅನ್ಬೇಕು. ಶಿ ಡಿಡೆಂಟ್ ಹ್ಯಾವ್, ಅವಳ ಹತ್ರನೂ ಇರಲಿಲ್ಲ. ವಾಟ್ ಡಿಡ್ ಯು ಹ್ಯಾವ್, ನಿನ್ನ ಹತ್ರ ಏನಿತ್ತು ಅಂತ ಕೇಳ್ತಾ ಇದ್ದೀವಿ. ರೈಟ್? ಸಂಜುಗೆ 2 ಸಿಸ್ಟರ್ಸ್. ಸಂಜು ಹ್ಯಾಸ್ ಅ 2 ಸಿಸ್ಟರ್ಸ್. ರಾಂಗ್. ತುಂಬ ಜನ ಏನು ಅನ್ಕೊಂಡ್ಬಿಡ್ತಾರೆ, ಓ ಹ್ಯಾಸ್ ಹ್ಯಾವ್ ಆದಮೇಲೆ ಏನ್ ಹಾಕಲೇಬೇಕು. ರಾಂಗ್. ಅದ್ರ ಮುಂದೆ ಸಿಂಗ್ಯುಲರ್ ಇದ್ರೆ ಮಾತ್ರ ಹಾಕಬೇಕು. 2 ಸಿಸ್ಟರ್ಸ್, 2 ಸಿಸ್ಟರ್, ಸಿಂಗ್ಯುಲರ್ ಅದು. ರಾಂಗ್. ಸಂಜು ಹ್ಯಾಸ್ 2 ಸಿಸ್ಟರ್ಸ್. ಯಾವಾಗಲೂ ಆನ್ ಆದಮೇಲೆ 2, 3, 4, 5, 6, 7, 8 ಬರೋದೇ ಇಲ್ಲ. ಸೊ 2 ಸಿಸ್ಟರ್ಸ್, 3 ಸಿಸ್ಟರ್ಸ್ ಅನ್ನೋದು ಪ್ಲೂರಲ್. ಅದ್ರ ಹಿಂದೆ ಆನ್ ಹಾಕಬೇಕು, ಹಾಕಬಾರ್ದು. ನಾನು ಹೇಳಿದ್ದೆ ಹ್ಯಾಸ್ ಹ್ಯಾವ್ ಮುಂದೆ ಆನ್ ಹಾಕಬೇಕು ಅಂತ, ಬಟ್ ಸಿಂಗ್ಯುಲರ್ ಇದ್ರೆ ಹಾಕಬೇಕು ಅಂತಾನೂ ಹೇಳಿದ್ದೆ ನಾನು. ಯು ಹ್ಯಾವ್ ಅ ನೈಸ್ ಶೂಸ್ ಅಲ್ಲ, ಯು ಹ್ಯಾವ್ ನೈಸ್ ಶೂಸ್. ಯು ಹ್ಯಾವ್ ಅ ವೆರಿ ಲಾಂಗ್ ಹೇರ್ ಅಲ್ಲ, ಯು ಹ್ಯಾವ್ ವೆರಿ ಲಾಂಗ್ ಹೇರ್. ಹೇರ್ಸ್ ಆಗಲ್ಲ ಇವತ್ತು. ಹೇರ್ಗೆ ಪ್ಲೂರಲ್ ಹೇರ್. ಸ್ಪೆಲ್ಲಿಂಗ್ನಲ್ಲಿ ಏನು ಚೇಂಜ್ ಇಲ್ಲ. ನಿಮ್ಮ ತಂದೆ ಹೆಸರೇನು? ವಾಟ್ಸ್ ಯುವರ್ ಫಾದರ್ ನೇಮ್? ರಾಂಗ್. ಟ್ರೈ ಮಾಡಿ, ಏನು ಮಿಸ್ಟೇಕ್ ಇದೆ? ವಾಟ್ಸ್ ಯುವರ್ ಫಾದರ್ ನೇಮ್ ಅನ್ಬಾರ್ದು ಯಾವತ್ತೂ ಅಷ್ಟೇ. ವಾಟ್ಸ್ ಯುವರ್ ಫಾದರ್ಸ್ ನೇಮ್ ಅನ್ಬೇಕು. ಅಪಾಸ್ಟ್ರಫಿ ಎಸ್ ಹಾಕ್ಬಿಟ್ಟೆ ಹೇಳಬೇಕು. ಫಾದರ್ಸ್ ನೇಮ್, ಮದರ್ಸ್ ನೇಮ್, ಟೀಚರ್ಸ್ ನೇಮ್. ರೈಟ್? ವ್ಯಕ್ತಿಗಳ ಹೆಸರು ಹೇಳುವಾಗ ಕೇಳೋವಾಗ ಇದೇ ಥರನೇ ಇರಬೇಕು. ಅಪಾಸ್ಟ್ರಫಿ ಎಸ್ ಹಾಕಬೇಕು. ಅವರ ಹೆಸರು ಅಲ್ವಾ, ಅದರಿಂದ. ಬಟ್ ಕಾಲೇಜ್ ನೇಮ್, ಸ್ಕೂಲ್ ನೇಮ್ ಅಂತೀವಿ, ಅದಕ್ಕೆ ಹಾಕಬೇಕಾಗಿಲ್ಲ. ವಾಟ್ ಈಸ್ ಇಟ್ಸ್ ನೇಮ್ ಅನ್ಬೋದು. ಇದ್ರ ಹೆಸರೇನು? ವಾಟ್ ಈಸ್ ಇಟ್ಸ್ ನೇಮ್? ಇಟ್ಸ್ ಗೊತ್ತಲ್ವಾ ಇದರ. ದಿಸ್ ಇಸ್ ಕಿರಣ್ಸ್ ಹೌಸ್. ನೋಡಿ, ಒಂದು ವಸ್ತು ಯಾರಿಗೆ ಸೇರಿದ್ದು ಅಂತ ಹೇಳೋವಾಗ ಕೇಳೋವಾಗ ಅಪಾಸ್ಟ್ರಫಿ ಹಾಕಲೇಬೇಕು. ನೀವು ಹಾಗೆ ಹೇಳಕ್ ಬರಲ್ಲ. ದಿಸ್ ಇಸ್ ಕಿರಣ್ ಹೌಸ್ ಅಂದರೆ ರಾಂಗ್. ಶೀಸ್ ಕಿರಣ್ ಸಿಸ್ಟರ್ ಅಂದ್ರೂ ರಾಂಗ್. ಕಿರಣ್ಸ್ ಬರಲೇಬೇಕು. ದಿಸ್ ಇಸ್ ಸುಮಾಸ್ ಫೋನ್.
ಯಾವುದು ಯಾರು ಯಾರಿಗೆ ಸೇರಿದ್ದು ಅಂತ ಹೇಳುವಾಗ ಅಪಾಸ್ಟ್ರಫಿ ಎಸ್ ಹಾಕಬೇಕು. ಅವ್ರು ಓನ್ ಮಾಡ್ತಿದ್ದಾರೆ, ಅವ್ರು ಸ್ವಂತದ್ದು ಅಂತ ಹೇಳೋವಾಗೆಲ್ಲ ಬರಲೇಬೇಕು, ನೆನಪಿಟ್ಕೊಳ್ಳಿ. ಆ್ಯಂಡ್ ಫಾದರ್ಸ್ ನೇಮ್, ಮದರ್ಸ್ ನೇಮ್, ಬ್ರದರ್ಸ್ ನೇಮ್ ಅಂತೂ ಅಲ್ಲಿ ಹಾಕಲೇಬೇಕು, ನೀವು ಮರ್ತು ಹೋಗಬಾರ್ದು. ನಾನು ಈ ಟಾಪಿಕ್ ಕಲಿಯೋದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಇದನ್ನು ಯಾರೋ ತಪ್ಪಾಗಿ ಬರೆದಿದ್ರು. ಐ ಆಮ್ ವೆರಿ ಎಕ್ಸೈಟಿಂಗ್ ಟು ಲರ್ನ್ ದಿಸ್ ಟಾಪಿಕ್ ಅಲ್ಲ, ಐ ಆಮ್ ವೆರಿ ಎಕ್ಸೈಟೆಡ್ ಟು ಲರ್ನ್ ದಿಸ್ ಟಾಪಿಕ್. ಇಡಿ ING adjective. Because this topic is very exciting and interesting. ರೈಟ್? ಗೊತ್ತಾಯ್ತಲ್ಲ? ವಿಡಿಯೋ ಇನ್ನೊಂದ್ಸರಿ ನೋಡಿ, ನೋಟ್ಸ್ ಮಾಡಿಟ್ಕೊಳ್ಳಿ. ಮಾಡಿಟ್ಟಿರೋದನ್ನ ಪದೇ ಪದೇ ಓದಿ. ಈ ಮಿಸ್ಟೇಕ್ಸ್ನ ನೀವು ಯಾವತ್ತೂ ಮಾಡಬಾರ್ದು ಇನ್ಮೇಲೆ. ಯಾವುದಾದ್ರೂ ಹಳೆ ಕ್ಲಾಸ್ ಬಿಟ್ಟಿದ್ರೆ ಆ ಕ್ಲಾಸ್ನೂ ನೋಡಿ, ಸೀರಿಯಲ್ ವೈಸ್ ನೋಡ್ಕೊಂಬನ್ನಿ. ನಾನು ಹೇಳೋದು, ನೀವು ತುಂಬ ಜನ PDF ನೋಟ್ಸ್ನ ಕೇಳ್ತಿದ್ರಲ್ವಾ, ಇನ್ನೊಂದು ವೀಕ್ ಒಳಗಡೆ ನಾನು ನಿಮಗೆ ಲಿಂಕ್ಸ್ನ ಕೊಡ್ತೀನಿ. ನೀವು ಎಲ್ಲಿ ಹೋಗಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಹೇಳ್ತೀನಿ. ಜಸ್ಟ್ 1 ವೀಕ್ ಒಳಗಡೆ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ ಆ ವಿಷಯನ. ನಿಮಗೆಲ್ಲ ನೋಟ್ಸ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋ ನೋಟ್ಸ್ ಬರೆದಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಹೇಳಿರೋ ಥರ ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.